ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಅವರೇ, ಯಾರನ್ನ ಕರೆಸ್ತಾ ಇದ್ದೀರಾ, ಯಾವ್ಯಾವ ಅಡುಗೆನ ಮಾಡಿಸ್ತಾ ಇದ್ದೀರಾ, ಯಾವ ಕೈ ರುಚಿನ ನಮಗೆ ತೋರಿಸ್ತಾ ಇದ್ದೀರಾ, ಖಂಡಿತವಾಗ್ಲೂ ಹೇಳಿ. ನಾವು ಸಹ ಅಡುಗೆ ಮಾಡ್ಕೋಬೇಕು, ನೋಡ್ಕೋಬೇಕು, ಬರ್ಕೋಬೇಕು, ತಿರ್ಗಾ ಟ್ರೈ ಮಾಡಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಒನ್ ಆನ್ ಒನ್ಲಿ ಸುಚಿತ್ರಾ ಅವರು ಬಂದು ಅದ್ಭುತವಾಗಿರುವಂಥ ಒಂದು ತಮಿಳ್ನಾಡು ಶೈಲಿಯ ಚಿಕನ್ ಅನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಸುಚಿತ್ರಾ ಅವರು ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ. ಅವ್ರನ್ನ ಕರೆದು ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಸುಚಿತ್ರಾ ಅವರೇ ಬನ್ನಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಆರಾಮ? ಆರಾಮ್. ಏನ್ ಮಾಡ್ತಾ ಇದ್ದೀರಾ ಇವತ್ತು? ಇವತ್ತು ತಮಿಳ್ನಾಡು ಸ್ಪೆಷಲ್ ಇದು ಚಿಕನ್ ಸಾಲ್ನಾ ಅಂತ. ಪರೋಟ, ಪೂರಿ, ಚಪಾತಿ, ಇಡ್ಲಿ, ದೋಸೆ ಇದಕ್ಕೆಲ್ಲ ಸೈಡ್ ಡಿಶ್ ಇದು. ಅಂದ್ರೆ ಏನು ಗ್ರೇವಿನಾ? ಗ್ರೇವಿ ಚಿಕನ್ ಸಾಲ್ನಾ. ಸಾಲ್ನಾ. ಓಕೆ, ನಾವಂತೂ ಕೇಳಿಲ್ಲ, ತಿಂದಿಲ್ಲ. ಓಕೆ, ಏನ್ ತಮಿಳ್ನಾಡು ರೋಡ್ಕೊಂಬಂದ್ರ? ಹೌದು, ಡಿಫ್ರೆಂಟ್ ಆಗಿರುತ್ತೆ ಓಕೆ ಟೇಸ್ಟ್. ಓಕೆ, ತಮಿಳ್ನಾಡು ಶೈಲಿಯ ಒಂದು ಅದ್ಭುತವಾದಂತ ಚಿಕನ್ ಗ್ರೇವಿಯನ್ನ ತೋರಿಸ್ತಾ ಇದ್ದಾರೆ. ಹೆಸರು ಬೇರೆ ಇರ್ಬೋದು, ಹಾಕುವಂಥ ಇಂಗ್ರೀಡಿಯೆಂಟ್ಸ್ ಹೆಚ್ಚು ಕಡಿಮೆ ಒಂದೇ ಇರ್ತದೆ. ಸ್ವಲ್ಪ ಅವರ ಪ್ರಾದೇಶಿಕಕ್ಕೆ ತಕ್ಕನಾಗಿ, ಅಂದ್ರೆ ಅಲ್ಲಿಯ ಲೋಕಲ್ಗೆ ತಕ್ಕನಾಗಿ ಸ್ವಲ್ಪ ಚೇಂಜ್ಗಳಿರುತ್ತೆ. ರುಚಿನೂ ಸ್ವಲ್ಪ ಬೇರೆ ಬೇರೆ ಥರ ಇರುತ್ತೆ. ನೋಡೋಣ, ಯಾಕಂದ್ರೆ ಅಲ್ಲ ಪರೋಟ, ಉತ್ತು ಪರೋಟ, ಕುತ್ತು ಪರೋಟ, ಉತ್ತು ದೋಸೆ ಎಲ್ಲ ಜಾಸ್ತಿ. ಅದಕ್ಕೆಲ್ಲ ಇದು ಹಾಕೊಂಡು ತಿಂದ್ರೆ ಒಳ್ಳೆ ಗ್ರೇವಿ ಅನ್ಕೊಂಡಿದ್ದೀನಿ. ಅಂತ ಒಳ್ಳೆ ಗ್ರೇವಿನ ಸುಚಿತ್ರಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದಾರೆ. ಸುಚಿತ್ರಾ, ಅದು ಮಾಡಕ್ಕೆ ಏನೇನು ತಂದಿದ್ದೀರಾ? ಚಿಕನ್ ಸಾಲ್ನ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಸಾಂಬಾರ್ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಹಸಿರು ಮೆಣಸಿನಕಾಯಿ, ಗೋಡಂಬಿ, ಒಣಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಧನಿಯಾ, ಕರಿಬೇವು, ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ, ಸೋಂಪು, ಅರಿಶಿನ, ಉಪ್ಪು, ಎಣ್ಣೆ. ಏನ್ ಬೇಕಾದ್ರೆ ಹುರ್ಕೊಳ್ಳಿ. ಸ್ವಲ್ಪ ಆಯಿಲ್, 1 ಸ್ಪೂನ್ ಅಷ್ಟು ಆಯಿಲ್. ಒಂದೇ ಸ್ಪೂನ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮತ್ತೆ ಇದ್ರಲ್ಲಿ ಏನ್ ಡಿಫ್ರೆಂಟ್ ಅಂದ್ರೆ, ಇಲ್ಲಿ ಹಾಕಂತ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನು ಫ್ರೈ ಮಾಡಿ ಆಮೇಲೆ ಗ್ರೈಂಡ್ ಮಾಡ್ತೀವಿ. ಆಮೇಲೆ ಮಡಕೆಯಲ್ಲಿ ಮಾಡ್ಬೋದು, ಇದನ್ನ ಚೆನ್ನಾಗಿರುತ್ತೆ. ಹೌದು, ಮಡಕೆಯಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಮಾಡ್ಕೋಬಹುದು. ಅಂದ್ರೆ ಪ್ರೆಷರ್ ಕುಕ್ ಮಾಡ್ಕೋಬಹುದು. ಓಕೆ ಓಕೆ, ನಾವು ಮಡಕೆಲ್ಲೇ ಮಾಡೋಣ. ಹೌದು, ಮಾಡಿ. ಎಣ್ಣೆ ಕಾದಿದೆ, ಹಾಕೋಬಹುದು. ಚಕ್ಕೆ 2 ಪೀಸು. ಓಕೆ, ಲವಂಗ ಹಾಕಿ 2. ಆಮೇಲೆ ಏಲಕ್ಕಿ 2. ಓಕೆ, ಜೀರಿಗೆ 1 ಸ್ಪೂನ್ ಅಷ್ಟು. ಓಕೆ, ಮತ್ತೆ ಸೋಂಪು ಹಾಕಿ. ಇದೇ ಎಕ್ಸ್ಟ್ರಾ ಫ್ಲೇವರ್ ಕೊಡೋದು ಈ ಡಿಶ್ ಅಲ್ಲಿ ನಮಗೆ. ಸೋಂಪು ಹಾಕ್ತಿರಲ್ಲ? ಸೋಂಪು ಹಾಕ್ತೀನಿ. ಆಮೇಲೆ ಧನಿಯಾ ಹಾಕಿ, ಸ್ಮಾಲ್ ಟೀ ಸ್ಪೂನ್ ಇದೆ, ಇನ್ನು ಸ್ವಲ್ಪ. ಆಮೇಲೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ. ಖಾರ ಎಷ್ಟು ಬೇಕು? ಓಕೆ, ಧನಿಯಾ, ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸೋಂಪು, ಇಷ್ಟನ್ನು ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೀರಾ? ಸ್ವಲ್ಪ. ಹೌದು, ಇದನ್ನ ನೀವು ರುಬ್ಕೊಳ್ತೀರಾ? ಗ್ರೈಂಡ್ ಮಾಡ್ಕೋತೀವಿ. ಇನ್ನ ನೆಕ್ಸ್ಟ್ ಫ್ರೈ ಮಾಡಬೇಕು. ಇದ್ರ ಜೊತೆಗೆ ಯಾಕೆ ಮಾಡ್ಕೊಳ್ಳಲ್ವಾ? ಬೇರೆ ಬೇರೆ ಮಾಡ್ಕೊಳ್ತೀರಾ? ಮಾಡ್ಕೋಬಹುದು. ಇದ್ರ ಜೊತೆಗೆ ಯಾಕೆ ಮಾಡ್ಬಿಡಿ, ಒಟ್ಟಿಗೆ ಫ್ರೈ ಮಾಡ್ಕೊಂಡ್ರಾಯ್ತು. ಇದಕ್ಕೆ ಸಾಂಬಾರ್ ಈರುಳ್ಳಿ. ಇದೇನ್ರಿ ತಮಿಳ್ನಾಡು ಡಿಶ್ ಹೇಳಿದ ತಕ್ಷಣ ಹಾಕ್ಬೇಕು? ಹೌದು, ಅವ್ರು ಇದನ್ನೇ ಯೂಸ್ ಮಾಡೋದು. ಅದಕ್ಕೆ ಅದೇ ಈರುಳ್ಳಿನಾ? ಹೌದು, ಯೂಸ್ ಮಾಡ್ತಾರೆ. ಓಕೆ, ಅದರಿಂದ ಸಾಂಬಾರ್ ಈರುಳ್ಳಿ. ನನ್ಗೆ ಆಶ್ಚರ್ಯಪ್ಪ, ಇವಾಗ ತಮಿಳ್ನಾಡು ಡಿಶ್ ಅಂದ ತಕ್ಷಣ ಇದೇ ಚಿಕ್ಕದು ಈರುಳ್ಳಿನ ಯೂಸ್ ಮಾಡ್ಬೇಕು ಅಂತನಾ? ಬಟ್ ಅದು ಅಲ್ಲೇ ಯೂಸ್ ಮಾಡ್ತಾರೆ, ಅದಕ್ಕೆ ಅದು ಅಷ್ಟು ಚೆನ್ನಾಗಿರುತ್ತೆ. ಗೋಡಂಬಿ ಸ್ವಲ್ಪ 1 5-6. ಓಕೆ, ಆಮೇಲೆ ತೆಂಗಿನ ತುರಿ 1/4 ಕಪ್ ಅಷ್ಟು, ಜಾಸ್ತಿ ಬೇಡ, 1/4 ಕಪ್. ಗೋಡಂಬಿ, ಸಾಂಬಾರ್ ಈರುಳ್ಳಿ, 1-2 ಅಷ್ಟು ಟೊಮೆಟೊ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬೇಕಾ? ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋದು. ಇಷ್ಟೇನಾ? ಇದನ್ನ ಹಾಕಿ ಫ್ರೈ ಮಾಡ್ಕೊಳ್ತೀರಾ? ಹೌದು. ಅಂದ್ರೆ ಫ್ರೈ ಮಾಡಿ ನಾವು ಮಾಡಿದಾಗಲೇ ಅದು ರುಚಿ ಬೇರೆ ಅಲ್ಲ? ರುಚಿ ಬೇರೆ, ಫ್ರೆಶ್ ಹಸಿ ಆಗಿರುತ್ತೆ ರುಬ್ದಾಗ ಅದೇ ಟೇಸ್ಟ್ ಬೇರೆ ಅಲ್ವಾ? ಕರೆಕ್ಟ್ ತಾನೆ? ಹೌದು ಹೌದು. ಅದು ಸಾರು ರುಚಿನೇ ಬೇರೆ ಕೊಡುತ್ತೆ ಫ್ರೈ ಮಾಡಿ ರುಬ್ಬೋದ್ರಿಂದ. ಓಕೆ ಓಕೆ ಓಕೆ. ಇಲ್ಲ, ಶುಂಠಿ ಬೆಳ್ಳುಳ್ಳಿ ಹಾಕ್ಬೇಕು. ಹಾಕೊಳ್ಳಿ. ಶುಂಠಿ, ಆಮೇಲೆ ಬೆಳ್ಳುಳ್ಳಿ ಹಾಕಿ ಹಾಕಿ. ಸ್ಪೈಸಸ್ ಎಲ್ಲ ಓಕೆ, ಯಾವುದೇ ಆಗ್ಬೋದು. ಚಕ್ಕೆ, ಲವಂಗ, ಖಾರ, ಶುಂಠಿ ಬೆಳ್ಳುಳ್ಳಿ. ಓಕೆ, ಎಷ್ಟು ಬೇಕು ಅಷ್ಟು? ಅವ್ರವ್ರ ಮನೆ ರುಚಿ ಪ್ರಕಾರ ಎಷ್ಟೆಷ್ಟು ಬೇಕು. ಕೆಲವರು ಜಾಸ್ತಿ ಸ್ಪೈಸಿ ತಿನ್ನಲ್ಲ, ಮಸಾಲೆ ತಿನ್ನಲ್ಲ, ಕಡಿಮೆ ಮಾಡ್ಕೋಬಹುದು. ಅಲ್ಲ, ಬಟ್ ತಮಿಳ್ನಾಡು ಬೇರೆ ತರ ಮಸಾಲ ಬಿಡ್ರಿ.
ಅದೊಂಥರ ಫ್ಲೇವರೇ ಗೊತ್ತಾಗ್ತಾ ಇದೆ ನೋಡಿ. ಅದೇ ನಾನು ಹೇಳ್ತಾ ಇದೀನಿ, ತಮಿಳ್ನಾಡಲ್ಲಿ ಸ್ವಲ್ಪ ಅಯ್ಯೋ ಜಾಸ್ತಿ ಆಗೋಯ್ತು ಮಸಾಲ ಅಂತ ಅನ್ಸೋದೆಲ್ಲ ಏನು ಇರಲ್ಲ. ಈ ಫ್ಲೇವರ್ ನಿಮ್ಗೆ ಬೇರೆ ತರ ಬರ್ತಾ ಇಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಒಂದ್ ಲೆವೆಲ್ಗೆಲ್ಲ ಆಯ್ತು ಅನ್ಕೊಂಡಿದೀನಿ. ಇದು ತಣ್ಣಗಾಗಿ ರುಬ್ಬೇಕು. ಬಿಟ್ಬಿಡಿ, ತಣ್ಣಗೆ ಮಾಡ್ತೀವಿ ನಾವು. ಮಡಕೆ ತಗೋಣ, ಒಲೆ ಮೇಲೆ ಇಡೋಣ ಅಲ್ಲ, ಕಾಯಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಅದು. ಓಕೆ, ಈ ಚಿಕನ್ ಸಾಲ್ಸಾನಾ? ಸಾಲ್ನಾ. ಓಕೆ, ಈ ಚಿಕನ್ ಸಾಲ್ನ ನಾವು ಯೂಶಲಿ ಈ ಮಡಕೆಯಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಕುಕ್ಕರಲ್ಲಿ ಮಾಡ್ಕೋಬಹುದು. ಕುಕ್ಕರಲ್ಲಿ ಮಾಡ್ಬೋದು. ಕುಕ್ಕರಲ್ಲಿ ಮಾಡೋದು ಮಾಮೂಲಿ ರೀ, ಎಲ್ಲರೂ ಮಾಡೇ ಮಾಡ್ತಾರೆ. ನಾವು ಸ್ವಲ್ಪ ಬೇರೆ ತರ ತೋರ್ಸೋಣ. ಈ ಮಡಕೆಯಲ್ಲಿ ಮಾಡಿದ್ರೆ ಅದ್ಭುತವಾಗಿರುತ್ತೆ, ಅದ್ರ ಟೇಸ್ಟೇ ಬೇರೆ. ಫುಲ್ ಮಾಡಿ ಇಟ್ಕೊಳ್ಳಿ. ಎಸ್ 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 ಎಸ್. ಓಕೆ, ಅದು ಕಾಯುವಷ್ಟರೊಳಗೆ ಇದನ್ನ ಗ್ರೈಂಡ್ ಮಾಡ್ಕೋಬಹುದಾ ಅಥವಾ ಇದು ಫಸ್ಟ್ ಹಾಕ್ಬಿಟ್ಟು ಒಗ್ಗರಣೆಗೆ ಹಾಕ್ಬಿಡಿ ಬೆಸ್ಟ್. ಅದು ಈರುಳ್ಳಿ ಹಾಕ್ತಾ ಇದ್ದೇನೆ, ಹಾಕಿಬಿಡಿ. ಮಡಕೆನಲ್ಲಿ ಮಾಡೋಂಥ ಸಾರು ಒಂದು ಈರುಳ್ಳಿ ಸಾಕು. ಓಕೆ, ತುಂಬಾ ರುಚಿಯಾಗಿರುತ್ತೆ. ಆಮೇಲೆ ಮಡಕೆಯಲ್ಲಿ ಮಾಡಬೇಕು, ಮಡಕೆ ಸಿಕ್ಲಿಲ್ಲ ಅನ್ಕೊಂಡು ಬಿಟ್ಬಿಡ್ಬಿಡ್ರಿ, ಅವೆಲ್ಲ ಸೀನ್ ಎಲ್ಲ ಏನಿಲ್ಲ. ಪಾತ್ರೆಲ್ಲೂ ಮಾಡ್ಕೋಬಹುದು, ಕುಕ್ಕರ್ಲ್ಲೂ ಮಾಡ್ಕೋಬಹುದು, ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನಾವು. ಗ್ರೈಂಡ್ ಮಾಡಕ್ಕೂ ಸೋಂಪು ಹಾಕಿದ್ದೀನಿ. ಹೌದು, ಇದು ಒಗ್ಗರಣೆಗೂ ಸ್ವಲ್ಪ. ಓಕೆ ಓಕೆ. ಆಮೇಲೆ ಕರಿಬೇವು ಹಾಕಿದ್ವಿ. ಹಸಿಮೆಣಸಿನಕಾಯಿ ಒಂದೆರಡು, ಜಾಸ್ತಿ ಬೇಡ. ಓಕೆ, ಖಾರ ಇರುತ್ತಲ್ಲ, ಇದ್ರೊಳಗೂ ಖಾರ ಇರುತ್ತೆ. ಸುಮ್ಮನೆ 2 ಅಷ್ಟೇ ಟೇಸ್ಟಿ. ಇದ್ರೊಳಗೆ ನಾವು ಚಿಕನ್ ಹಾಕಿ ಬೇಯಿಸ್ಕೋಬೇಕು ಅಂತ ಕಾಣುತ್ತಲ್ವಾ? ಹೌದು, ಹಾಕ್ಬಿಡಿ, ಚಿಕನ್ ಹಾಕ್ಬಿಡಿ, ಜೊತೆಗೆ ಬೇಯುತ್ತೆ. ಇದು ಚೆನ್ನಾಗಿ ಬೇಯ್ತಾ ಸುಚಿತ್ರಾ? ಬೇಯ್ತು, ಇದರಲ್ಲಿ ಬೇಯ್ತಾ? ಏನೋ ಡೌಟ್ ಅಪ್ಪ ನಂಗೆ. ಬೇಯುತ್ತೆ, ಮತ್ತೆ ಇದ್ರೊಳಗೆ ಎಷ್ಟೊತ್ತರೆಗೂ ತುಂಬಾ ಹೊತ್ತು ಬಿಸಿ ಇರುತ್ತೆ ಅಲ್ವಾ? ಹೌದು, ತುಂಬಾ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದಿದು. ನಾವು ಮಾಮೂಲಿ ಬೇರೆ ವೆಸಲ್ಸ್ ಅಲ್ಲಿ ಕುಕ್ ಮಾಡೋದಕ್ಕಿಂತ. ಓಕೆ, ಇದು ಚೆನ್ನಾಗಿರುತ್ತೆ ಅಂತನಾ? ಹಳೆಯಲ್ಲಿ ಪೇಂಟ್ ಎಲ್ಲ ಬೆಳೆದು ಪೇಂಟ್ ಎಲ್ಲ ಕಿತ್ಕೊಂಡ್ಬಂದು ಅದೋಯ್ತು ಇದೋಯ್ತು ಅಂತೇಳಿ ಹೊಟ್ಟೆ ಒಳಗಡೆ ಮಾಡೋದಕ್ಕಿಂತ ಮಣ್ಣಿನ ಪಾತ್ರೆಲಿ ಮಾಡೋದು ವಾಸಿ ಅಂತೀರಾ? ನೋಡಿ, ಹಳೆದೆಲ್ಲ ತಿರ್ಗಾ ವಾಪಸ್ ಬರ್ತಾ ಇದೆ ಸುಚಿತ್ರಾ. ಸ್ವಲ್ಪ ಅರಿಶಿನ ಹಾಕ್ತೀನಿ. ನಮ್ಮ ಮನೆ ಹತ್ರ ಶಿವಮ್ನವರು ಅಂತ ಒಬ್ರಿದ್ರು, ಅವ್ರ ಮನೇಲಿ ಮಾತ್ರನೇನೆ ಈ ಮಡಕೆನಲ್ಲಿ ಸಾರು ಮಾಡ್ತಾ ಇದ್ದು. ನಾವು ಬೇರೆ ಎಲ್ಲೂ ನೋಡಕ್ ಚಾನ್ಸೇ ಇರ್ತಾರಿಲ್ಲ. ಮುದ್ದೆ ಅದ್ರೊಳಗೆ ಮಾಡೋರು, ಸಾರು ಅದ್ರೊಳಗೆ ಮಾಡೋರು, ಮೊದಲೆಲ್ಲ ಯೂಸ್ ಮಾಡೋರು, ತುಂಬಾ ದಿನಗಳ ಕಾಲ ಮಾಡೋರು ಅದ್ರೊಳಗಡೆ. ಮತ್ತೆ ಅಲ್ಲಿ ಇದಿಷ್ಟು ಗ್ರೈಂಡ್ ಮಾಡ್ತೇನೆ. ಓಕೆ, ಮಾಡ್ಕೊಳ್ಳಿ. ಇದಕ್ಕೆ ನೀವು ಪರೋಟ ಎಲ್ಲ ತಂದಿದ್ದೀರಾ? ತಂದಿದ್ದೀನಿ. ಗ್ಯಾರಂಟಿ ತಾನೆ? ತಿನ್ನಲ್ಲ ಸುಚಿತ್ರಾ, ಆಮೇಲೆ ನಾವು ಆಟ ಆಡ್ಬೇಡಿ. ತಗೊಂಡ್ ಬಂದಿದ್ದೀನಿ. ಚಿಕನ್ ತಿನ್ನಿ, ಬರೀ ಚಿಕನ್ ತಿನ್ನಕ್ಕಾಗಲ್ಲ. ಇಲ್ಲ, ಅದಕ್ಕೆ ತಗೊಂಡ್ ಬಂದಿದ್ದೀನಿ. ಓಕೆ, ಇದಕ್ಕೆ ಸ್ವಲ್ಪ ನೀರ್ ಹಾಕಿ ಓಕೆ ರುಬ್ತೀನಿ. ಇದು ಮುಚ್ಚಿದೀನಿ, ಪರವಾಗಿಲ್ಲ ತಾನೆ? ಏನಾಗಲ್ಲ. ಮತ್ತೆ ಇನ್ನೊಂದು ಒಳ್ಳೆಯವರೇ, ಹೇಳಿ ಸುಚಿತ್ರಾ. ಇದೇ ಸೇಮ್ ಮಸಾಲೆನ ನಾವು ವೆಜಿಟೇರಿಯನ್ ಸಹ ಮಾಡ್ಕೋಬಹುದು. ಇದು ಹೌದಾ? ಹೌದು, ತರಕಾರಿಗಳು ಹಾಕೊಂಡು ಮಾಡ್ಕೋಬಹುದು. ಈ ಜಾಗದಲ್ಲಿ ತರಕಾರಿ ಇರುತ್ತೆ, ಹೌದು, ಆ ಜಾಗದಲ್ಲಿ ಅದೇ ಮಸಾಲೆ ಇರುತ್ತೆ. ಹೌದು, ಓಕೆ. ವೆಜಿಟೇರಿಯನ್ ಸಹ ಇದನ್ನ ಮಾಡ್ಕೋಬಹುದು. ಖಂಡಿತ ಖಂಡಿತ. ರುಬ್ಬಿರಂತ ಮಸಾಲೆ ಹಾಕ್ತೇವೆ. ಇದೇನ್ರಿ ಪಾಟ್ ಕಲರ್ ಈ ಕಲರ್ ಒಂದೇ ಆಗುತ್ತೆ? ಗಟ್ಟಿ ಗ್ರೇವಿನ ಇದು? ಇಲ್ಲ ಇಲ್ಲ, ನೀರ್ ಹಾಕ್ತೀನಿ. ನೀರ್ ಗ್ರೇವಿ ಅಲ್ಲ? ಉಪ್ಪು ಹಾಕ್ತಿಲ್ಲ? ಹಾಕ್ತಾ ಇದ್ದೇನೆ. ನೀರ್ ಆಮೇಲೆ ಹಾಕ್ತೀರಾ? ಒಳ್ಳೆ ಚಿಕನ್ದು ಗ್ರೇವಿ. ಏನ್ ಹೆಸರೇನ್ರಿ? ಚಿಕನ್ ಸಾಲ್ನಾ. ಚಿಕನ್ ಸಾಲ್ನಾ ಪರೋಟಾಗೆ ಒಳ್ಳೆ ಗ್ರೇವಿ. ಪರೋಟಾಗೆ ಅಂತಾನೆ ಮಾಡಿರುವಂತ ಗ್ರೇವಿ ಅಲ್ಲ? ನಾವು ವೆಜಿಟೇರಿಯನ್ಸ್ ನೋಡ್ಕೊಂಡ್ರೆ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ ತರಕಾರಿಗಳನ್ನ ಹಾಕೋಬಹುದು. ನೀರ್ ಹಾಕ್ತೀನಿ, ಯಾಕಂದ್ರೆ ಗಟ್ಟಿ ಬರುತ್ತೆ ಇಲ್ಲಿ. ಓಕೆ, ಇನ್ನೂ ಸ್ವಲ್ಪ ಹಾಕಿ. ತೆಂಗಿನಕಾಯಿ, ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಓಕೆ, ಗಟ್ಟಿ ಬರುತ್ತೆ. ಎಲ್ಲ ಹಾಕಾಯ್ತಾ? ಇನ್ನೇನಾದ್ರೂ ಹಾಕ್ಬೇಕಾ? ಇಲ್ಲ, ಎಲ್ಲ ಹಾಕಾಯ್ತು. ಓಕೆ 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 ಓಕೆ. ಕಲರ್ ಆ ರೀತಿ ಕಾಣ್ತದೆ. ಒಳ್ಳೆ ಕಲರ್ಗೆ ಬಂತು ಸುಚಿತ್ರಾ. ಸ್ವಲ್ಪ ಮುಚ್ಚಿಬಿಡಿ, ಮುಚ್ಕೋಣ. ಓಕೆ, ಇದು ಮುಚ್ಚೋಷ್ಟೊಳಗೆ ನೀವು ಸ್ವಲ್ಪ ಒಂದು ಪರೋಟ, ಒಂದು ಪ್ಲೇಟು ಎಲ್ಲ ರೆಡಿ ಮಾಡ್ಕೊಂಬನ್ನಿ. ಅಷ್ಟೊಳಗೆ ಇದನ್ನು ಫಿನಿಶ್ ಮಾಡೋಣ. ಓಕೆ, ತೆಗೆದು ನೋಡೋಣ ಸುಚಿತ್ರಾ. ನೋಡ್ರಿ, ಕೊತ್ತ ಕುದೀತಾ ಇದೆಯಲ್ರಿ? ಆಗಿದೆಯಾ? ಬೆಂದಿದ್ಯಾ? ಹಾಫ್ ಮಾಡೋಣ. ಫಸ್ಟ್ ಹಾಫ್ ಮಾಡೋಣ ತಾಳಿ. ಮಾಡಿದ್ಮೇಲೆ ಹಾಗೆ ಬಾಯ್ಲ್ ಆಗ್ತಾ ಇರುತ್ತೆ ನೋಡ್ರಿ, ಅದು ಮಜಾ.
ನಾವು ಲಾಸ್ಟ್ ಟೈಮ್ ಫಿಶ್ ಕರಿ ಮಾಡಿದಾಗ್ಲೂ ಹಾಗೆ ಬಾಯ್ಲ್ ಆಗ್ತಾ ಇತ್ತು. ಓಹೋ, ಚಿಕನ್ ಸಾಲ್ನ ತಮಿಳ್ನಾಡು ಸ್ಪೆಷಲ್. ಓಕೆ, ಟೇಸ್ಟ್ ಮಾಡಿ ಹೇಳಿ. ಚಿಕನ್ ಸಾಲ್ನ ಜೊತೆಗೆ ಎರಡು ಏನ್ ಪರೋಟ ಇದು? ಉತ್ತು ಪರೋಟ, ಕುತ್ತು ಪರೋಟ, ಮಾಮೂಲಿ ಪರೋಟ. ಮಾಮೂಲಿ ಪರೋಟ. ಓಕೆ, ಪರೋಟನ ಮಾಡಿ ನಮ್ಮ ಕೈಲಿ ಕೊಟ್ಬಿಟ್ಟಿದ್ದಾರೆ ಸುಚಿತ್ರಾ. ಅದ್ಭುತವಾಗಿದೆ ಅಂತ ಕಾಣ್ತಾ ಇದೆ. ಆಹಾ, ಇದನ್ನ ಯಾವ ರೀತಿ ಸುಚಿತ್ರಾ ಅವರು ಮಾಡಿದ್ರು, ಎಲ್ಲಿ ಹುರ್ಕೊಂಡ್ರು, ತಿರ್ಗಾ ಯಾವ ಮಿಕ್ಸ್ ಮಾಡಿದ್ರು ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಚಿಕನ್ ಸಾಲ್ನ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ, ಸೋಂಪು, ಧನಿಯಾ, ಒಣಮೆಣಸಿನಕಾಯಿ, ಸಾಂಬಾರ್ ಈರುಳ್ಳಿ, ಗೋಡಂಬಿ, ತೆಂಗಿನಕಾಯಿ ತುರಿ, ಟೊಮೆಟೊ ಹಾಕಿ ಫ್ರೈ ಮಾಡಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕಿ ಹುರಿದು ಅದು ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಮಡಕೆಗೆ ಎಣ್ಣೆ, ಈರುಳ್ಳಿ, ಸೋಂಪು, ಕರಿಬೇವು, ಹಸಿರುಮೆಣಸಿನಕಾಯಿ, ಚಿಕನ್, ಅರಿಶಿನ ಹಾಕಿ ಹುರಿದು ಬೇಯಲು ಬಿಡಿ. ನಂತರ ರುಬ್ಬಿದ ಮಸಾಲ, ಉಪ್ಪು ಹಾಕಿ ಮಿಕ್ಸ್ ಮಾಡಿ ನೀರು ಸೇರಿಸಿ ಮುಚ್ಚಳ ಮುಚ್ಚಿ 2 ನಿಮಿಷ ಬೇಯಿಸಿದರೆ ಚಿಕನ್ ಸಾಲ್ನ ಸವಿಯಲು ಸಿದ್ಧ. ಚಿಕನ್ ಸಾಲ್ನ ಸುಚಿತ್ರಾ ಅವರು ಮಾಡಿ ಕೊಟ್ಟಿದ್ದಾರೆ. ತಮಿಳ್ನಾಡು ಶೈಲಿಯ ಅತ್ಯದ್ಭುತವಾದಂಥ ಒಂದು ಪರೋಟ ಜೊತೆಗೆ ತಿನ್ನುವಂಥ ಒಳ್ಳೆ ಗ್ರೇವಿ, ಚಿಕನ್ ಗ್ರೇವಿ. ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಾಡುವಂಥ ಕ್ರಮ ಅದ್ಭುತವಾಗಿತ್ತು. ಅಲ್ಲಿ ಥರನೇ ಇದೆ ರೀ, ಅವ್ರದೊಂಥರ ಅದೇನ್ ಡಲ್ ಆಗಿ ಹೇಳ್ತಾ ಇದ್ದೀರಾ? ಏನಕ್ಕೆ ಅಂದರೆ ಅವ್ರದ್ದು ಜಾಸ್ತಿ ಮಸಾಲೆ ಇರಲ್ಲ. ಈ ಕಡೆ ಹುಳಿ ಸಾರು ಥರನೂ ಇರಲ್ಲ, ಆ ಕಡೆ ಮಟನ್ ಸಾರು ಥರನೂ ಇರಲ್ಲ, ಒಂದು ಥರ ಇರುತ್ತೆ. ಓಕೆ, ನೋ ಪ್ರಾಬ್ಲಮ್, ಚೆನ್ನಾಗಿದೆ. ಯಾವಾಗ ಒಂದೇ ಥರ ತಿನ್ಕೊಂಡಿರೋಕ್ಕಾಗಲ್ಲ. ಪರೋಟ ಜೊತೆ ತಿಂದು ನೋಡ್ಬಿಟ್ಟು ಹೇಳಿ. ಹೌದು, ಒಳ್ಳೆ ಕಾಂಬಿನೇಷನ್, ಒಂಥರ ಬೇರೆ ಥರ. ಫ್ಲೇವರ್ ಗೊತ್ತಾಗ್ತಾ ಇದೆ. ಯಾಕಂದ್ರೆ ನಾವು ಈ ಥರದೆಲ್ಲ ಮಾಡಲ್ವಲ್ಲ ಇಲ್ಲಿ. ಇದು ಬೇರೆನೇ ಅನ್ನಿಸ್ತಾ ಇದೆ, ಸ್ವಲ್ಪ ಚೇಂಜ್ ಇದೆ ರೀ ಚಿತ್ರಾ. ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್, ತುಂಬ ಚೆನ್ನಾಗಿದೆ, ಭಾಳ ಖುಷಿ ಆಯಿತು. ಅಂತೂ ಕರ್ನಾಟಕ ಬಿಟ್ಟು ಸೌತ್ ಇಂಡಿಯನ್ ಎಲ್ಲ ಡಿಶ್ಗಳನ್ನು ತೋರ್ಸಕ್ಕೆ ಶುರು ಮಾಡಿದ್ದೀರಾ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಸಖತ್ತಾಗಿದೆ ಅಂದರೆ ಅಂದ್ಕೊಂಡೆ ಏನೋ ಒಂಥರ ಇದೆಯಲ್ಲ ಅಂತ. ಒಂದು 2 ಸರಿ ತಿಂದಾದ್ಮೇಲೆ ಓಹೋ ಒಳ್ಳೆ ರುಚಿಯಾಗಿದೆ ಅನಿಸ್ತಾ ಇದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾಗಿದೆ. ಯಾಕಂದರೆ ಯಾವಾಗಲೂ ಒಂದೇ ಥರ, ಒಂದೇ ರಾಜ್ಯದ್ದು, ಒಂದೇ ಕಡೆಯದು, ಒಂದೇ ಒಟ್ಟು ಥರ ಇರಬಾರ್ದು. ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತು ಆರೋಗ್ಯದ ಅಡಿಗೆ. ಆರೋಗ್ಯದ ಅಡಿಗೆ ಅಂದ ತಕ್ಷಣ ಜ್ಞಾಪಕ ಬರೋದು ಏಕೈಕ ಗುರುಗಳು ನಮ್ಮ ಬಾಲಕೃಷ್ಣ ಗುರುಜಿಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಗುರುಜಿ. ಗುರುಜಿ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಸಾಕಷ್ಟು ಜನ ಕಾಯ್ತಾ ಇದ್ದಾರೆ, ಸಾಕಷ್ಟು ಜನ ಸಾರ್ ಇದನ್ನ ಕೇಳಿ ಅದನ್ನ ಕೇಳಿ ಗುರುಜಿ ಅವ್ರು ಎಲ್ಲೋದ್ರು ಕಾಣ್ತಾ ಇಲ್ವಲ್ಲ ಅಂತ ಸಾಕಷ್ಟು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ನಮಗೆ ನಾವಂತೂ ಹೇಳಿ ಸಾಕಾಗ್ಬಿಟ್ಟಿದೆ. ಅಂತೂ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಆರೋಗ್ಯದ ಅಡುಗೆನ ಹೇಳ್ಕೊಡ್ತಾ ಇದ್ದೀರಾ. ಗುರುಜಿ, ಇವತ್ತು ಏನು ಮಾಡ್ತಾ ಇದ್ದೀರಾ? ಇವತ್ತು ಪಾಲಕ್ ಜ್ಯೂಸ್. ಏನು ಗುರುಜಿ ಅದು ಪಾಲಕ್ ಜ್ಯೂಸು? ನಮ್ಮ ಆಹಾರ ಶೈಲಿನೇ ಬದಲಾವಣೆ ಆಗಿ ಬರಬಾರದ ತೊಂದರೆಗಳು, ಕಾಯಿಲೆಗಳು, ರೋಗಗಳು ಬಂದು ಹಾಳಾಗಿ ಹೋಗ್ತಾ ಇದೀವಿ. ಓಕೆ, ಅದು ಈಗ ಫಾಸ್ಟ್ ಫುಡ್ ಅಂತೆ, ಈ ಫುಡ್ ಅಂತೆ, ಆ ಫುಡ್ ಅಂತೆ, ಅದೇನೇನೋ ಟಿ ವಿಗಳಲ್ಲಿ ಬೇರೆ ತೋರಿಸಿ ಅದು ಒಳ್ಳೇದು ಇದು ಒಳ್ಳೇದು ಅಂತೇನು ಮಾಡಿ ಹಾಳು ಮಾಡಿಬಿಡ್ತಾ ಇದೀವಿ. ಕಲಿವಿ. ಹಾಗಾಗಿ ನಾವು ಹೊಸ ತಳಿಯನ್ನು ಸೃಷ್ಟಿ ಮಾಡಬೇಕಾಗಿ ಬಂದಿದೆ. ಆ್ಯಂಡ್ ವಿ ಶುಡ್ ಗೋ ಟುವರ್ಡ್ಸ್ ನ್ಯಾಚುರಾಲಿಟಿ. ಈ ಒಂದು ಪ್ರಯತ್ನ ನಿಮ್ಮ ಮುಖಾಂತರ ಇದೆಲ್ಲ ಆಗ್ತಾ ಇರೋದು. ಹೇಳಿವಿ. ಸೊ ನಾನು ತೋರಿಸೋದು ಹೇಗೆ ಅಂದರೆ ಬಹಳ ಸಿಂಪಲ್ ಆಗಿರಬೇಕು ಆ್ಯಂಡ್ ಆದಷ್ಟು ಒಳ್ಳೆಯದೇ ಮಕ್ಕಳಿಗೆ ಮತ್ತು ಮನೆಯವರಿಗೆಲ್ಲರಿಗೂ ಸೇರಬೇಕು. ತುಂಬ ಸುಲಭವಾಗಿ ಮಾಡ್ಕೋಬೇಕು. ಎಸ್, ಇದು ನನ್ನ ಕಾನ್ಸೆಪ್ಟ್. ಮನೆಯಲ್ಲೇ ಸಿಗಬೇಕು, ನಿಮ್ಮ ಮನೆ ತೋಟದಲ್ಲೇ ಬೆಳೆಸ್ಕೋಬೇಕು, ಬೆಳೆಸ್ಕೊಂಡಿದ್ದೇ ಮಾಡ್ಕೋಬೇಕು, ಅದರೊಳಗೆ ಆರೋಗ್ಯ ಸುಧಾರಣೆ ಕಾಣಬೇಕು. ಇದು ಬಾಲಕೃಷ್ಣ ಗುರೂಜಿಯವರ ಮೂಲ ಮಂತ್ರ. ಮನೆಯಲ್ಲೇ ನೀವು ಯಾವ ಥರ ಪಾಲಕ್ಕು ಅದೆಲ್ಲ ಬೆಳೆಸ್ಕೊಂಡು ಏನೇನೋ ವಿಷಯಗಳು ಹಾಕದೆ, ಕೆಟ್ಟದನ್ನೆಲ್ಲ ಹಾಕದೆ ಬೆಳೆಸ್ಕೊಂಡು ಹೇಗೆ ನಾವು ಆರೋಗ್ಯನ ಇನ್ನೂ ಚೆನ್ನಾಗಿ ಮಾಡ್ಕೋಬೇಕು ಅಂತ ತೋರಿಸೋ ಪ್ರಯತ್ನ. ಓಕೆ, ತರಕಾರಿ ಬೆಳೆಸೋದು ತೋರಿಸ್ಬೋದು, ತರಕಾರಿನ ಕತ್ತರಿಸೋದು ತೋರಿಸ್ಬೋದು. ನೋ ಪ್ರಾಬ್ಲಮ್. ಓಕೆ ಗುರುಜಿ, ಏನೇನು ಹೇಳಿ ಗುರುಜಿ. ಪಾಲಕ್ ಜ್ಯೂಸ್ ಬೇಕಾಗುವ ಸಾಮಗ್ರಿಗಳು: ಪಾಲಕ್ ಸೊಪ್ಪು, ಸೌತೆಕಾಯಿ, ಟೊಮ್ಯಾಟೊ, ತುಳಸಿ ಎಲೆ, ಕಾಳು ಮೆಣಸಿನ ಪುಡಿ, ಶುಂಠಿ, ನಿಂಬೆ ರಸ, ಉಪ್ಪು. ಓಕೆ, ಇಷ್ಟಿದ್ರೆ ಪಾಲಕ್ ಜ್ಯೂಸ್. ಫಸ್ಟ್ ಕ್ಲಾಸ್. ಓಕೆ, ಶುರು ಮಾಡಿ. ಸ್ಪೆಷಲಿ ಸುಸ್ತಾಗ್ಬಿಟ್ಟು ಮನೆಗೆ ಬಂದಿರ್ತಾರೆ ಗಂಡ ಅಥವಾ ಮಕ್ಕಳು ಅಥವಾ ಎಲ್ಲ ಸಾಯಂಕಾಲದೊತ್ತು, ಇದನ್ನ ಮಾಡ್ಕೊಡಿ. ಎಷ್ಟು ಫ್ರೆಶ್ ಆಗಿ ರಿಜುವಿನೇಟಿಂಗ್ ಆಗಿರುತ್ತೆ ಅಂದ್ರೆ ದೇ ವಿಲ್ ಎಂಜಾಯ್ ಇಟ್.
ಇಲ್ಲಿ ಒಂದು ಆ ಮೊನಾಟನಿಯ ಬ್ರೇಕ್ ಮಾಡೋಕ್ಕೂ ಒಂದು ಅನುಕೂಲ ಆಗುತ್ತೆ, ಒಂದು ಡ್ರಿಂಕ್. ಜೊತೆಗೆ ಈ ಕೆಟ್ಟದಾದ ಹಾಲು, ಸಕ್ಕರೆ ಯಾವುದೂ ಇರಲ್ಲ. ಜೊತೆಗೆ ಈ ಏನೇನೋ ಹೆಸರುಗಳು ಬೇಡ, ರೆಡಿಮೇಡ್ ಏನೇನೋ ಅದು ಹಾಕಿದ್ರೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತೆಲ್ಲ ಹಾಕ್ತಾರೆ. ಅದು ತಪ್ಪದೆಲ್ಲ. ಆದರೂ ಏನು ಮಾಡೋಕ್ಕಾಗಲ್ಲ, ಅವ್ರು ಹಾಕ್ತಾರೆ, ನಾವು ನೋಡಬೇಕು. ಹೋಗೋಗ್ಬಿಟ್ಟಿದೀವಿ ಅದಕ್ಕೆ, ವರ್ಷಗಳಿಂದ ಹೋಗೋಗ್ಬಿಟ್ಟಿದೀವಿ. ಹಾಗಾಗಿ ಅದನ್ನು ಬ್ರೇಕ್ ಮಾಡಲೇಬೇಕು. ಮಾಡ್ತೀವೋ ಬಿಡ್ತೀವೋ ಗುರುಜಿ, ನಾವು ಒಂದು ಒಳ್ಳೆ ಕ್ರಮನ ಹೇಳ್ಕೊಡ್ತೀವಿ. ಹೌದು, ಆರೋಗ್ಯ ಬೇಕು ಅನ್ನೋರು ಮಾಡ್ಕೊಳ್ಳಿ, ಬೇಡ ಅನ್ನೋರು ಹೋಗ್ಲಿ. ಖಂಡಿತ ಇಲ್ಲ. ಇಟ್ ಹಸ್ ಇಂಪ್ರೆಸ್ಡ್ ಎ ಲಾಟ್. ಸಣ್ಣ ಸಣ್ಣ ಮಕ್ಕಳು ನಿಮ್ಮ ಒಗ್ಗರಣೆ ಡಬ್ಬಿ ನೋಡ್ಬಿಟ್ಟು ಬದಲಾವಣೆ ಆಗ್ತಾ ಇದಾರೆ ಅಂದ್ರೆ ಎಷ್ಟು ಸಂತೋಷ ಕೊಡುತ್ತೆ ಗೊತ್ತಾ? ಇಲ್ಲ ಗುರುಜಿ, ಅದು ನಿಮ್ಮಿಂದ. ಯಾಕಂದ್ರೆ ಅದೇನಂತ ಹೇಳಿದ್ರೆ ನಾವು ಹೇಳ್ಬೋದು ಅಷ್ಟೇ. ನಾನು ಎಲ್ಲರಿಗೂ ಅದೇ ಹೇಳ್ತಾ ಇರ್ತೀನಿ, ನಾವು ಕ್ರಮನ ಹೇಳ್ಕೊಡ್ತಾ ಇದೀವ್ರಿ. ಆ ಕ್ರಮದಲ್ಲಿ ನೀವು ಹೋಗಕ್ ಶುರು ಮಾಡಿ ಆರೋಗ್ಯದ ಕಡೆ ನೀವು ಹೋಗ್ತೀರಾ. ನನ್ನ ಕ್ಲಿನಿಕ್ ಅಲ್ಲಿ ಮೀಟ್ ಮಾಡುವಾಗ ಹೇಳ್ತಾರ, ಪುಟ್ಟ ಮಕ್ಕಳೆಲ್ಲ ಹೇಳ್ತಾರಂತೆ ಎಷ್ಟು ಸಂತೋಷ ಆಗತ್ತೆ ಅಂದ್ರೆ ನಿಮ್ಮ ಪ್ರಯತ್ನ ನಮ್ಮ ಪ್ರಯತ್ನ ಅನ್ನೋಣ, ನಮ್ಮ ಪ್ರಯತ್ನ ಸಾರ್ಥಕ. ಥ್ಯಾಂಕ್ ಯು ಗುರುಜಿ. ಶುರು ಮಾಡೋಣ ಗುರುಜಿ. ಏನ್ ಕೊಡ್ಲಿ ನಿಮ್ಮ ಫಸ್ಟ್? ಮಿಕ್ಸರ್ಗೆ ಡೈರೆಕ್ಟ್ ಆಗಿ ಹಾಕೊಳ್ಳಿ ಗುರುಜಿ. ಪಾಲಕ್ ಸೊಪ್ಪು ಇದನ್ನ ಹಾಕೋಬೇಕಾದ್ರೆ ಬಹಳ ಹುಷಾರು. ಯಾಕಂದ್ರೆ ಇದನ್ನೆಲ್ಲ ಬೆಳೆಯೋದು ಈ ಸೂಯೇಜ್ ವಾಟರು, ಇಂತಹ ಕೆಟ್ಟ ನೀರಲ್ಲೇ ಬೆಳೀತಾರೆ. ಹೌದಾ ಗುರುಜಿ? ಆದ್ರೆ ಸದ್ಯಕ್ಕೆ ಅನಿವಾರ್ಯ. ಆದ್ರೆ ಆದಷ್ಟು ಮನೆಯಲ್ಲೇ ಬೆಳೆಸ್ಕೊಳ್ಳಿ, ತುಂಬಾ ಚೆನ್ನಾಗಿ ಸುಲಭವಾಗಿ ಬೆಳೆಸ್ಕೊಳಕ್ ಸಾಧ್ಯ. ಆದಷ್ಟು ಬೇಗ ಮಾಡ್ಕೊಳಕ್ ಒಳ್ಳೇದು. ಇದಕ್ಕೆ ತುಳಸಿ ಹಾಕೋಣ. ಬಹಳ ಒಳ್ಳೆ ಶ್ರೇಷ್ಠವಾದ ಗಿಡ. ಇದಕ್ಕೆ ಲಾಟ್ ಆಫ್ ಮೆಡಿಸಿನಲ್ ವ್ಯಾಲ್ಯೂಸ್ ಇರುತ್ತೆ. ಹಾಕೋಣ. ನೆಕ್ಸ್ಟ್ ಇದಕ್ಕೆ ಸೌತೆಕಾಯಿ. ಅದ್ಭುತ. ಸೌತೆಕಾಯಿನ ಹಾಕೋಣ. ನೆಕ್ಸ್ಟ್ ಟೊಮೆಟೊ, ಸುಮಾರು 1 ಅಥವಾ 1.5-2 ಟೊಮೆಟೊ ಹಾಕೋಣ. ಒಂಥರ ಹುಳಿಯಾಗಿ ಇಟ್ ವಿಲ್ ಗಿವ್ ಎ ವೆರಿ ಬ್ಯೂಟಿಫುಲ್ ಟಿಂಜ್ ಅಂಡ್ ಟೇಸ್ಟ್. ಓಕೆ, ಇದಕ್ಕೆ ಶುಂಠಿ, ಹಸಿ ಶುಂಠಿಯನ್ನು ಹಾಕೋಣ. ಒಂದು ಸ್ವಲ್ಪ ನೀರು ಹಾಕೋಣ. ಮಿಕ್ಸ್ ಮಾಡುವಾಗ, ಒಲೆ ಮೇಲಿಟ್ಟು ಬೇಯಿಸುವಾಗ ಇದಕ್ಕೆ ನಾವು ರೇಖಿ ಶಕ್ತಿ ಕೊಡೋದು ಬಹಳ ಮುಖ್ಯ. ಲಾಂಗ್ ಟರ್ಮ್ ಅಲ್ಲಿ ಇಡೀ ಸಂಸಾರಕ್ಕೆ ಒಳ್ಳೇದಾಗತ್ತೆ. ಈ ರೇಖಿ ಬಗ್ಗೆ ನಮ್ಗೇನು ಸ್ವಲ್ಪ ನೀವು ನಮ್ಗೆ ಸ್ವಲ್ಪ ಹೇಳ್ಕೊಟ್ರೆ ನಾವು ಸ್ವಲ್ಪ ಎಲ್ಲರಿಗೂ ರೇಖಿ ಹಿಂಗ್ ಕಲಿಯಬಹುದು ಅಂತ ಹೇಳ್ಬೋದು. ಖಂಡಿತ ಮಾಡೋಣ, ಖಂಡಿತ. ಸರಿ, ಒಂಥರ ಸ್ವಲ್ಪ ಜನಕ್ಕೆ ರೇಖಿ ಅಂದ್ರೆ ಏನಂತ ಗೊತ್ತಿಲ್ವಲ್ಲ, ನಮಗೆ ಗೊತ್ತಿಲ್ಲ. ನೀವು ರೇಖಿ ಶಕ್ತಿ ಕೊಡ ಅಂತ ಇರ್ತೀರ, ನಾವು ಕೊಡಿ ಅಂತ ಇರ್ತೀವಿ. ಎಲ್ಲಿಂದ ಕೊಡೋದಂತ ಗೊತ್ತಿಲ್ವೇ ನಮ್ಗೂನು. ಮಾಡೋಣ, ಸದ್ಯದಲ್ಲೇ ಮಾಡ್ಕೊಳ್ಳೋಣ. ಓಕೆ, ಅದೊಂದ್ಸರಿ ನೀವು ತೋರಿಸ್ಬಿಟ್ರೆ ಜನಕ್ಕೆ ಗೊತ್ತಾಗಬೇಕು. ಗೊತ್ತಾಗಿದ್ಮೇಲೆ ಜನ ಬರಕ್ಕೆ. ಒಂದು ರೇಖಿನ ಕಲಿಯೋದಕ್ಕಿಂತ ಜಾಸ್ತಿ ಗುರುದೀಕ್ಷೆ ಮುಖ್ಯ. ಓಕೆ, ರೇಖಿಯ ಗುರುದೀಕ್ಷೆ ಕೊಟ್ಟಾಗ ಅವರು ರೇಖಿ ಚಾನೆಲ್ ಅಂತ ಆಗ್ತಾರೆ. ಆವಾಗ ಆ ಶಕ್ತಿನ, ಪ್ರಕೃತಿಯ ಶಕ್ತಿಯನ್ನ ನಮ್ಮ ಮುಖಾಂತರ ತಗೊಂಡು ಯಾವ್ದಕ್ ಬೇಕಾದ್ರೂ ಬಳಸ್ಬೋದು. ಸೊ ಅದಕ್ಕೆ ಗುರುದೀಕ್ಷೆ ಮುಖ್ಯ ಆಗತ್ತೆ. ಓಕೆ, ಎಲ್ಲ ರೆಡಿ ಆಗಿ ಒಂದಿನ ದೀಕ್ಷೆ, ಸಾಮೂಹಿಕ ದೀಕ್ಷೆ ಕೊಟ್ಬೋಣ ಎಲ್ಲಾರ್ಗು ನಿಲ್ಲಿಸ್ಬಿಟ್ಟು. ಯಾಕಂದ್ರೆ ಅವ್ರ ಮೇಲೆ ಅವರೇ ಕೊಟ್ಕೋಬಹುದು. ಖಂಡಿತ, ಬಹಳ ಮುಖ್ಯ. ಗೊತ್ತಿಲ್ಲ ಗುರುಜಿ, ನಾವು ರೇಖಿ ಶಕ್ತಿ ಕೊಡ್ಬೇಕು ಅಂತ ನನಗೆ ಗೊತ್ತಿಲ್ಲ. ಏನ್ ಕೊಡ್ತೀವಿ ಅಂತ ನಾನು ನೋಡ್ತಾನೆ ಹೇಳ್ತೀನಿ ನಿಂಗೆ. ಖಂಡಿತ. ಓಕೆ, ಆಯ್ತಾ ಗುರುಜಿ? ಇದನ್ನ ಸ್ಟೇನ್ ಮಾಡ್ಕೊಳ್ಳೋಣ. ಓಕೆ, ಮೊದಲು ಇದನ್ನ ಡೈರೆಕ್ಟ್ ಆಗಿ ಹಾಕೋಣಂತೆ, ಆಮೇಲೆ ನೀರನ್ನ ತಗೊಂಡು. ಒಳ್ಳೆ ಸೌತೆಕಾಯಿ ಖಾರ ಬಂದಂಗೆ ಬರ್ತದೆ ಗುರುಜಿ. ಇವಾಗ ಈ ಪಲ್ಪ್ ಏನ್ ಮಾಡ್ಬೇಕು? ಸೀದಾ ಬಿಸಾಕ್ಬಿಡ್ಬೇಕು. ಅದು ಬೇಡ. ಅದು ನಮ್ಮ ಹೊಟ್ಟೆಗೆ ಹಾಕೊಂಡ್ರೆ ಇನ್ನೂ ಒಳ್ಳೇದೆ. ಇದಕ್ಕೆ ಲೈಟ್ ಆಗಿ ಸ್ವಲ್ಪ ನಿಂಬೆ ರಸ, ಸ್ವಲ್ಪ ಖಾರ ಹಾಕೊಂಡು, ಸ್ವಲ್ಪ ಕಷ್ಟದ ತರ ಅನ್ನಿಸ್ಬೋದು, ಬಟ್ ಯು ಕ್ಯಾನ್ ಎಂಜಾಯ್. ಹಾಕೊಳ್ಳಿ. ಪೆಪ್ಪರ್ ಪೌಡರ್ ಹಾಕೊಳ್ಳಿ. ಪೆಪ್ಪರ್ ಪೌಡರ್ ಹಾಕೊಂಡು ಉಪ್ಪೆಲ್ಲ ಹಾಕೊಂಡು ತಿಂದ್ರೆ ಬಹಳ ರುಚಿಯಾಗಿರುತ್ತೆ. ಹೌದು, ಒಳ್ಳೇದು ಆಗುತ್ತೆ, ನಮಗೆ ವೇಸ್ಟ್ ಆಗೋದಿಲ್ಲ. ಓಕೆ ಗುರುಜಿ, ಒಬ್ರು ಒಂದು ಪ್ರಶ್ನೆನ ಕೇಳಿದಾರೆ ನಮ್ಗೆ ಇಂಟರ್ನೆಟ್ ಅಲ್ಲಿ. ಹೆಸರೇನೇನು ಕಳಿಸಿಲ್ಲ ಅವರು. ಅವ್ರೇನು ಕೇಳಿದಾರೆ ಅಂದ್ರೆ, ಅವ್ರಿಗೆ ಇಲ್ಲಿ ಏನೋ ಕೆಲಸ ಮಾಡಿ ಉದ್ಯೋಗಸ್ಥ ಮಹಿಳೆ ಅಂದ್ರೆ ಕೆಲಸ ಮಾಡ್ತಾ ಇರುವಂತ ಹೆಂಗ್ಸದು ಇಲ್ಲಿ ಈ ಭಾಗ ತುಂಬಾ ನೋವು ಬರ್ತಂತೆ. ತುಂಬಾ ಪೇನ್ ಬರುತ್ತೆ. ಪೇನ್ ಕಿಲ್ಲರ್ ತಗೊಂಡ್ರು ಅದೇನು ಕಡಿಮೆ ಆಗಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಲ್ಲ. ದಯವಿಟ್ಟು ಗುರುಜಿ ಕೇಳಿ ಅಂತ ನೆಟ್ 20 ವರ್ಷದಿಂದ ಸಫರ್ ಮಾಡ್ತಾ ಇದೀನಿ ಅಂತ ಏನೋ. ಹೌದೌದು, ಸೇಮ್. ಅದಕ್ಕೆ ಉದ್ಯೋಗಸ್ಥ ಮಹಿಳೆ ಎಂದೆ, ಹುಡುಗಿ ಏನಿಲ್ಲ. ಓಕೆ, ಇವಾಗ ಇದು ಫಿಲ್ಟರ್ ಮಾಡಾಗಿದೆ. ಓಕೆ, ಒಂದು 1/4 ಸ್ಪೂನು ಪೆಪ್ಪರ್ ಪೌಡರ್, ಅರ್ಧ ಸ್ಪೂನ್ ಉಪ್ಪು ಹಾಕೋಣ.
ಹಾಕಿ ಹಾಕಿ ಗುರುಜಿ, ಉಪ್ಪಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ನಿಂಬೆ ಹಣ್ಣಿನ ರಸ ಎಸ್ ಯೂಸ್ ಮಾಡೋಣ. ಓಹೋ, ಒಳ್ಳೆ ಗ್ರೀನ್ ಜ್ಯೂಸ್ ರೆಡಿ ಆಗಿದೆ. ಕಲರ್ ಹಾಕಿದ್ಕಿಂತ ಹಿಂಗಿದೆ ನೋಡಿ, ಕಲರ್ ಹಾಕೋ ಅವಶ್ಯಕತೆನೇ ಇಲ್ಲ, ನ್ಯಾಚುರಲ್ ಕಲರ್ ಬಂದ್ ಮುಂದೆ. ಅಂಡ್ ಆದಷ್ಟು ತರಕಾರಿಗಳನ್ನ ಬೇಯಿಸೋದು ಹೀಟ್ ಮಾಡೋದು ತಪ್ಪು. ಯಾಕಂದ್ರೆ ಅದರಲ್ಲಿ ಜೀವಸತ್ವನ ನಾವು ಕಣ್ಣಾರೆ ನನ್ನ ಮುಂದೆನೆ ಸಾಯಿಸ್ದಂಗಾಗುತ್ತೆ, ಹೌದೌದು, ನಾಶ ಮಾಡ್ದಂಗೆ ಆಗುತ್ತೆ. ಹಂಗಾಗಿ ಈ ಥರ ಮಾಡಿದಾಗ ರಿಫ್ರೆಶಿಂಗ್ ಆಗಿರುತ್ತೆ. ಒಂದು ಮೊನೋಟನಿ ಅಂದ್ರೆ ಒಂದು ರೆಗ್ಯುಲರ್ ಇದು ಕಾಫಿ ಅಭ್ಯಾಸ, ಟೀ ಅಭ್ಯಾಸ ಇದೆ, ಅದಕ್ಕೊಂದು ಮೊಟ್ಟ ಹಾಕ್ದಂಗೆ ಆಗುತ್ತೆ. ಆರೋಗ್ಯಕರವಾದನ್ನ ನಾವು ಕುಡ್ದಂಗೆ. ಬಟ್ ಎಲ್ಲಾರ್ಗು ಏನಂದ್ರೆ ಸ್ವಲ್ಪ ಮನ್ಲಿರೋರು ಅದನ್ನ ಅಭ್ಯಾಸ ಮಾಡ್ಸಕ್ ಪ್ರಯತ್ನ ಪಡ್ಬೇಕು. ಕಾಫಿ ಕೊಡೋ ಜಾಗದಲ್ಲಿ ಜ್ಯೂಸ್ನ ಕೊಡ್ಬೇಕು, ಅಂದ್ರೆ ಜ್ಯೂಸ್ನ ಮಾಡಕ್ ರೆಡಿ ಆಗ್ಬೇಕು. ಅವ್ರು ಜ್ಯೂಸ್ನೇ ಮಾಡ್ಕೊಡಿಲ್ಲ, ಕಾಫಿ ಮಾಡ್ಕೊಡಿಲ್ಲ, ಕುಡಿಯೋರು ಏನ್ ಮಾಡ್ತಾರೆ, ಅದಂಗೆ ಕಾಫಿನೂ ಶುರು ಮಾಡ್ತಾರೆ. ಅಷ್ಟೇ ಅಷ್ಟೇ ಅಷ್ಟೇ. ಸಣ್ಣ ಮಕ್ಕಳು ಕೂಡ ಇದನ್ನ ಇಷ್ಟಪಟ್ಟು ಕುಡಿಯೋಕೆ ಶುರು. ಹೌದು, ನಾವು ಕೊಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗುರು. ಅಷ್ಟೇ. ನೋಡ್ಕೊಳ್ದೆ ಇದ್ದವರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ರುಚಿಯಾಗಿ ಮಾಡ್ಕೊಂಡು ಕುಡ್ಕೊಳ್ಳಿ. ಪಾಲಕ್ ಜ್ಯೂಸ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಪಾಲಕ್ ಸೊಪ್ಪು, ತುಳಸಿ ಎಲೆ, ಸೌತೆಕಾಯಿ, ಟೊಮ್ಯಾಟೊ, ಶುಂಠಿ ಹಾಕಿ ರುಬ್ಬಿ ಒಂದು ಬೌಲ್ಗೆ ಸೋಸಿಕೊಳ್ಳಿ. ಇದಕ್ಕೆ ಕಾಳು ಮೆಣಸಿನ ಪುಡಿ, ಉಪ್ಪು, ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿದರೆ ಪಾಲಕ್ ಜ್ಯೂಸ್ ಕುಡಿಯಲು ರೆಡಿ. ಪಾಲಕ್ ಜ್ಯೂಸ್ ಅಂತ ಕರಿಬಹುದು. ಪಾಲಕ್ ಜೊತೆಗೆ ಪಾಲಕು, ಟೊಮೆಟೊ, ಸೌತೆಕಾಯಿ, ನಿಂಬೆಹಣ್ಣು, ಶುಂಠಿ ಅನ್ನು ಹಾಕಿ ತುಳಸಿಯನ್ನು ಹಾಕಿರ್ತಕ್ಕಂಥ ಜ್ಯೂಸ್. ಇದು ಅದ್ಭುತವಾದಂಥ ಜ್ಯೂಸು. ಆರೋಗ್ಯ ಸುಧಾರಣೆ ಮಾಡ್ಕೋಬೇಕು ಅಂದ್ರೆ, ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಾಣಬೇಕು ಅಂದ್ರೆ, ಒಳ್ಳೆ ಆರೋಗ್ಯ ಕಂಡ್ಕೋಬೇಕು ಅಂದ್ರೆ ಈ ತರ ಜ್ಯೂಸ್ಗಳನ್ನ ಅಭ್ಯಾಸ ಮಾಡ್ಕೊಂಡ್ರೆ ನಿಮ್ಗೂ ಒಳ್ಳೇದು, ನಮ್ಗೂ ಒಳ್ಳೇದು. ಓಕೆ ಗುರುಜಿ, ಇದನ್ನ ನೀವು ಕುಡಿತಿರುವಾಗ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಅದೇ ಈ ಭಾಗ ನೋವು ಬಂದಿದೆ ಅಂತ ಹೇಳಿದ್ರು, ಹೇಳಿ ಗುರುಜಿ. ಇದಕ್ಕೆ ನಾನಾ ಕಾರಣಗಳಿದೆ. ಸಿಂಪಲ್ ಒಂದು ಕಾರಣ ಅಂತಂದ್ರೆ, ಅಕಸ್ಮಾತ್ ಆಕೆ ಕಂಪ್ಯೂಟರ್ಸ್ ಮುಂದೆ ಕೆಲಸ ಮಾಡ್ತಿರೋದಾಗ್ಲಿ ಅಥವಾ ಈ ಸಾಫ್ಟ್ವೇರ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಿರೋದಾಗ್ಲಿ, ಪಾಸ್ಚರಲ್ ಡಿಫೆಕ್ಟ್, ಹೀಗೆ ಕೂತು ಮಾನಿಟರ್ನಿ ನೋಡ್ತು ಟೈಪ್ ಮಾಡ್ತಾ ಮಾಡ್ತಾ ಒಂದು ಡಿಫಾರ್ಮ್ ಥರ ಆಗಿ ನೋವಾಗೋ ಸಾಧ್ಯತೆ ಇದೆ. ಓಕೆ ಗುರುಜಿ. ಇಂಥ ಸಿಂಪಲ್ ತೊಂದರೆಗಳಿಗಾದರೆ ನಮ್ಮ ಹಸ್ತವನ್ನು, ನಮ್ಮ ಬೆರಳನ್ನು, ನಮ್ಮ ಕೈಯಲ್ಲಿರೋ ಬೆರಳು, ಕಾಲಲ್ಲಿರೋ ಬೆರಳು ಯಾವುದಾದ್ರೂ ಉಪಯೋಗಿಸ್ಕೊಂಡು ಸೂಜೋಕ್ ಥೆರಪಿಯ ಮುಖಾಂತರ ಸರಿ ಮಾಡ್ಕೋಬೋದು. ಸೊ ಇದು ನಮ್ಮ ಬೆನ್ನು ಹಿಂಭಾಗದ ದೇಹ. ಓಕೆ ಗುರುಜಿ. ಹಿಂಭಾಗದ ದೇಹ ಈ ಗೆಣ್ಣಿನ ತನಕ ನಮ್ಮ ಕುತ್ತಿಗೆ ಬರುತ್ತೆ. ಓಕೆ ಗುರುಜಿ. ಇದು ನಮ್ಮ ವೇಸ್ಟ್, ಹಿಂಭಾಗದ ವೇಸ್ಟ್ ಬರುತ್ತೆ. ಓಕೆ ಗುರುಜಿ. ಸೊ ಆಕ್ಸಿಪಿಟಲ್ ರೀಜನ್ ಅನ್ನೋದು ಇಲ್ಲಿ ಬರುತ್ತೆ. ನಮ್ಮ ಕುತ್ತಿಗೆ, ಆಕ್ಸಿಪಿಟಲ್ ರೀಜನ್ ಇದೆಲ್ಲ ಇಲ್ಲಿ ಬರುತ್ತೆ. ಓಕೆ ಗುರುಜಿ. ಹಾಗಾಗಿ ಈ ಏರಿಯಾನ ಯಾವ್ದಾದ್ರು ಬೆರಳು ತಗೋಬಹುದು, ಯಾವ್ದಾದ್ರು ಬೆರಳು ತಗೋಬಹುದು. ಆ ಬೆರಳನ್ನ ರೋಲ್ ಮಾಡ್ಕೋಬೇಕು. ಒಂದು ಪೆನ್ನು, ಪೆನ್ಸಿಲ್ ತಗೊಂಡು ಈ ತರ ರೋಲ್ ಮಾಡ್ಕೋಬೇಕು. ಒಂದು ಜಾಗದಲ್ಲಿ ಬಹಳ ಟೆಂಡರ್ ಆಗಿರುತ್ತೆ, ಬಹಳ ನೋವು ಉಂಟಾಗುತ್ತೆ. ಆ ಪಾಯಿಂಟ್ ಒಂದು 2 ಮಿನಿಟ್ಸ್ ಪ್ರೆಸ್ ಮಾಡಿ ಇಟ್ಕೊಂಡಿದ್ರೆ ಸಾಕು, ಈ ನೋವು ಕಮ್ಮಿ ಆಗ್ತಿರುತ್ತೆ. ಆದ್ರೆ ಅಷ್ಟಕ್ಕೆ ಸಾಕಾಗಲ್ಲ. ಅದಕ್ಕೆ ಭತ್ತದ ಕಾಳು ಅಥವಾ ಓಂ ಕಾಳು ಅಥವಾ ಜೀವ ಇರುವಂತಹ ಒಂದು ಹೆಸರು ಕಾಳು, ವಾಟ್ ಎವರ್ ಇಟ್ ಈಸ್, ಅದನ್ನ ಮೈಕ್ರೋ ಪೇಪರ್ ಪ್ಲಾಸ್ಟರ್ ಅಂತ ಬರುತ್ತೆ, ಪೇಪರ್ ಪ್ಲಾಸ್ಟರ್, ಅದನ್ನ ಇಟ್ಟು ಅದ್ರ ಮೇಲೆ ಬ್ಯಾಂಡೇಜ್ ಹಾಕಿ ಆ ಜೀವಸತ್ವವನ್ನ, ಜೀವಶಕ್ತಿಯನ್ನ ಆ ಜಾಗಕ್ಕೆ ಕೊಟ್ಟಾಗ್ಲೂ ಇದು ಒಳ್ಳೇದಾಗ್ತಾ ಬರುತ್ತೆ. ಇದು ಒಂದು. ಸಾಧಾರಣ ಇನ್ನೊಂದು ಕಾಮನ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಹಿಂದಿನ ಜನ್ಮದ ಸಮಸ್ಯೆ. ಹಿಂದಿನ ಜನ್ಮದಲ್ಲಿ ನಾವೇನಾದ್ರು ಬಿದ್ದು ಹೋಗಿ ಸಾಯುವಂತಹ ಟೈಮ್ನಲ್ಲಿ ಅಲ್ಲಿಗೆ ಪೆಟ್ಟು ಬಿದ್ದು ಆ ಥರ ಆಗಿದ್ದಾಗ ಆ ನೆನಪು ಸಬ್ಕಾನ್ಷಿಯಸ್ ಮನಸ್ಸಲ್ಲಿ ಹಾಗೆ ಉಳ್ಕೊಂಡಿರುತ್ತದು. ಆ ಬೇಡದಿರೋ ನೆನಪು ಹಿಂದಿನ ಜನ್ಮಗಳಿಂದ ಈ ಜನ್ಮಕ್ಕೆ ಬಂದ್ಬಿಟ್ಟಿರುತ್ತೆ, ಈ ಜನ್ಮಕ್ಕೆ ಬಂದ್ಬಿಡುತ್ತೆ. ಹಾಗಾಗಿ ಕೂಡ ಮೆಡಿಕಲಿ ಡಯಾಗ್ನೋಸ್ ಮಾಡೋಕೆ ಆಗೋದೇ ಇಲ್ಲ, ಪೇಷಂಟ್ ಸಫರ್ ಮಾಡ್ತಿರ್ತಾರೆ. ಇದು ಎರಡನೇದು. ಓಕೆ ಗುರುಜಿ. ಮೂರನೇದು, ಯಾವುದಾದ್ರೂ ಕುತ್ತಿಗೆ ನೋವಿರುವಂತಹ ಪ್ರೇತಾತ್ಮ ನಮ್ಮನ್ನು ಸೇರಿದಾಗಲೂ ಆ ಥರ ನೋವು ಬರೋಕ್ಕೆ ಸಾಧ್ಯತೆ ಇದೆ. ಇನ್ನು ನಾಲ್ಕನೇದು, ನಾವು ಹುಟ್ಟುವಾಗ ನಮ್ಮ ಆತ್ಮ ಈ ಒಂದು ಅನುಭವ ಬೇಕು, ನನಗೆ ಈ ನೋವಿನ ಅನುಭವ ನನಗೆ ತಿಳ್ಕೋಬೇಕು ಅಂತ ಹಾಕೊಂಡು ಬಂದಾಗಲೂ ಈ ನೋವು ಬರೋಕ್ಕೆ ಸಾಧ್ಯತೆ ಇದೆ. ಓಕೆ, ಇವಾಗ ನಾವೇನ್ ಮಾಡೋಣ ಗುರುಜಿ? ಇದು ಸಿಂಪಲ್ ಆಗಿ ಒಂದು ಪೆನ್ನು ಪೆನ್ಸಿಲ್ ಹಿಡ್ಕೊಂಡು ಪ್ರೆಷರ್ ಅಪ್ಲೈ ಮಾಡಿ ನಿವಾರಣೆ ಮಾಡ್ಕೊಳ್ಳುವಂಥ ಪ್ರಯತ್ನ ಇವತ್ತಿಂದಾನೇ ಬೇಕಾದ್ರೆ ಮಾಡ್ಬೋದು. ಓಕೆ. ಹೀಗೂ ಆಗ್ಲಿಲ್ಲ ಅಂತಂದ್ರೆ ನನ್ನನ್ನು ಭೇಟಿ ಮಾಡಿದ್ರೆ ರೇಖಿ ಮತ್ತು ಸಂಭವನ ಹೇಳ್ಕೊಡ್ತೀನಿ. ಅದನ್ನ ಕಲಿತು ಅವರೇ ಕನಸಲ್ಲಿ ಹಿಂದಿನ ಜನ್ಮದಿಂದ ಆಗಿದೆಯಾ, ಹೇಗಾಗಿದೆ ಅಂತ ನೋಡಿ ಸರಿ ಮಾಡ್ಕೋಬಹುದು. ಸಣ್ಣ ಪುಟ್ಟ ಪ್ರೇತಾತ್ಮಗಳಿದ್ರೆ ಅವರೇ ನಿವಾರಣೆ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ, ಗುಣ ಮಾಡ್ಕೊಳ್ಳೋಕೆ ಸಾಧ್ಯ. ಹಾಗೂ ಆಗದಿದ್ರೆ ನನ್ನ ಹತ್ರ ಬಂದ್ರೆ ಆಮೇಲೆ ನಾನು ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಓಕೆ, ಇದೇನು ದೊಡ್ಡ ಕಾಯಿಲೆ ಏನಲ್ಲ, ರೋಗ ಬಂದು ಏನೂ ಆಗಲ್ಲ, ಆರಾಮಾಗಿರಿ. ಎಲ್ಲೆಲ್ಲಿ ಬೇಕೋ ಗುರುಗಳು ತೋರಿಸ್ಕೊಟ್ಟಿದ್ದಾರೆ, ಅಲ್ಲಿ ಪ್ರೆಸ್ ಮಾಡ್ಕೊಂಡ್ರೆ ಖಂಡಿತವಾಗಲೂ ನಿಮ್ಮ ನೋವು ಕಡಿಮೆ ಆಗುತ್ತೆ. ಕಡಿಮೆ ಆಗಿಲ್ಲ ಅಂದರೆ ಬಾಲಕೃಷ್ಣ ಗುರೂಜಿಯವರು, ಖ್ಯಾತ ಸಂವಹನಿ ತಜ್ಞರು, ಇವನ್ನ ಭೇಟಿ ಮಾಡಿ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಂಡ್ಕೋಬಹುದು. ಗುರುಜಿ, ಇದು ತುಂಬಾ ಗಟ್ಟಿಯಾಗಿದೆ ಗುರುಜಿ.
ಇಂಥ ಅದ್ಭುತವಾದ ಜ್ಯೂಸನ್ನು ಕೊಟ್ಟಿದ್ದಾರೆ, ಮಾಡ್ಕೊಂಡು ಕುಡಿಬೋದು. ಏನು ಎಲ್ಲೋ ಬೇಕಾಗಿಲ್ಲ, ಈಚೆ ಬಂದರೆ ಸೊಪ್ಪಿನ ಅಂಗಡಿ ಸಿಗುತ್ತೆ, ಸೊಪ್ಪನ್ನು ಮನೆ ಮುಂದೆ ಬರ್ತಾನೆ, ಸೊಪ್ಪು ಅವ್ರು ತಗೊಂಬರ್ತಾರೆ. ಹಾಕೊಳ್ಳಿ, ಮಾಡ್ಕೊಳ್ಳಿ, ರುಬ್ಕೊಳ್ಳಿ, ಕುಡ್ಕೊಳ್ಳಿ. ಓಕೆ ಗುರುಜಿ, ಕುಡಿದ್ಮೇಲೆ ಫ್ರೆಶ್ ಅಂತ ಅನ್ಸುತ್ತೆ. ವಾಯ್ಸ್ ಓಕೆ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗುರುಜಿ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾಗಿರುವಂಥ ಜ್ಯೂಸನ್ನು ನಮ್ಮ ಕೈಲಿ ಕೊಟ್ಟಿದ್ದಾರೆ. ತುಂಬ ಸಖತ್ತಾಗಿದೆ, ಒಳ್ಳೆ ಗ್ರೀನ್ ಜ್ಯೂಸು. ಅದ್ಭುತವಾಗಿದೆ, ಒಂಥರ ಸ್ಟ್ರಾಂಗ್ ಆಗೂ ಇದೆ. ಯಾರ ಮನೆಯವರು ಬರ್ತಾ ಇದ್ದಾರೆ, ಯಾವ ರುಚಿನ ತೋರಿಸ್ತಾ ಇದ್ದಾರೆ, ದಯವಿಟ್ಟು ಕರೀರಿ, ಬೇಗ ಮಾಡಿಸಿ ಅಡಿಗೆ ಅಂತ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಲಕ್ಷ್ಮೀದೇವಿ. ಲಕ್ಷ್ಮೀ ದೇವಿ ಅವರೇ, ಎಲ್ಲಿಂದ ಬರ್ತಾ ಇದ್ದೀರಾ? ದೀಪಾಂಜಲಿ ನಗರ. ಓಕೆ, ಏನ್ ಮಾಡ್ತಾರೆ ಯಜಮಾನ್ರು? ಯಜಮಾನ್ರು KSRTC ಸ್ಟಾಪ್. ಹೌದಾ? ಓಕೆ, ಎಷ್ಟು ಜನ ಮಕ್ಕಳು? ಇಬ್ರು. ಏನ್ ಮಾಡ್ತಾರೆ? ಒಬ್ರು ಡಿಪ್ಲೊಮಾ ಇದು MBA ಮಾಡ್ತಾ ಇದ್ದಾರೆ. ಕನ್ಫ್ಯೂಷನ್ ನಿಧಾನಿಕಲಿ. MBA ಮಾಡ್ತಾ ಇದ್ದಾರೆ. ಓಕೆ. ಇನ್ನೊಬ್ಳು ಫಸ್ಟ್ ಇಯರ್ BCom ಕುಚಿಪುಡಿ ಭರತನಾಟ್ಯ ಮಾಡ್ತಾ ಇದ್ದಾರೆ. ಹೌದಾ? ಏನ್ ಮಗಳ ಹೆಸರು? ವಿನುತಾ. ಎಲ್ಲಿ ಕರ್ಕೊಂಡ್ ಬಂದಿಲ್ವಾ? ಇಲ್ಲ, ಒಬ್ಬ ಮಗಳು ಬಂದಿದ್ದಾರೆ. ಅವ್ರೇನ್ ಮಾಡ್ತಾರೆ? ಅವ್ರು ಇಲ್ಲೇ ಬಂದಿದ್ದಾರೆ, ಓದ್ತಾ ಇದ್ದಾರೆ. ಅವ್ರೇನು ಭರತನಾಟ್ಯ ಕುಚಿಪುಡಿ ಏನಿಲ್ವೇ? ಅವ್ರೇನಿಲ್ಲ. ಓಕೆ, ನೋ ಪ್ರಾಬ್ಲಮ್. ನಮ್ಮ ಕಾರ್ಯಕ್ರಮದಲ್ಲಿ ನೀವೇನ್ ಮಾಡ್ತಾ ಇದ್ದೀರಿ ಲಕ್ಷ್ಮೀ ದೇವಿ ಅವರೇ? ನಮ್ದು ಬಟಾಣಿ ಪಲಾವ್. ಬಟಾಣಿ ಪಲಾವ್. ಅವ್ರಿಗೆ ನಗು, ನಮ್ದು ಬಟಾಣಿ ಪಲಾವ್ ಅಂತ. ಓಕೆ, ನಮ್ಗೆ ನಕ್ಕೊಂಡು ನಾವು ಮಾಡ್ತಾ ಇರ್ತೀವಿ. ಬಟಾಣಿ ಪಲಾವ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ ಲಕ್ಷ್ಮೀ ದೇವಿ? ಬಟಾಣಿ ಪಲಾವ್ ಬೇಕಾಗುವ ಸಾಮಗ್ರಿಗಳು: ಬಾಸುಮತಿ ಅಕ್ಕಿ, ಬಟಾಣಿ, ಈರುಳ್ಳಿ, ಟೊಮ್ಯಾಟೊ, ತೆಂಗಿನಕಾಯಿ ತುರಿ, ಅಚ್ಚಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ, ಜೀರಿಗೆ, ಗೋಡಂಬಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಉಪ್ಪು, ತುಪ್ಪ, ಎಣ್ಣೆ. ಇಷ್ಟಿದ್ರೆ ಸಾಕಾ? ಸಾಕು. ಶುರು ಮಾಡುವ? ಶುರು ಮಾಡಿ. ಏನ್ ಕೊಡ್ಲಿ ಮೇಲೆ? ಒಂದ್ ಬೌಲ್ ಕೊಡಿ. ಏನಕ್ಕೆ ಹೇಳಿ? ಇದು ಮಿಕ್ಸ್ ಮಾಡಕ್ಕೆ. ಮಿಕ್ಸ್ ಮಾಡಕ್ ಬೌಲ್ ಬೇಕಾ? ಬಟಾಣಿ ಹಾಕ್ತಾ ಇದೀನಿ. ಹಾಕಿ. ಬಟಾಣಿ ನೆನ್ಸ್ಬಿಟ್ಟಿದ್ರ, ಚೆನ್ನಾಗಿ ಮೊಳಕೆ ಎಲ್ಲ ಬಂದ್ಬಿಟ್ಟಿದೆ. ಹೌದು. ಓಕೆ. ನೆಕ್ಸ್ಟ್ ಟೊಮೊಟೊ ಹಾಕ್ತಾ ಇದ್ದೀನಿ. ಹಾಕಿ. ತೆಂಗಿನಕಾಯಿ ತುರಿ. ಓಕೆ. ವೆಜ್ಜಾ ನಾನ್ ವೆಜ್ಜಾ ನೀವು? ನಾವು ವೆಜ್ಜು ನಾನ್ ವೆಜ್ ಎರಡು. ಗರಂ ಮಸಾಲ ಹಾಕಿ. 3 ಸ್ಪೂನು. ಖಾರದ ಪುಡಿ. ಓಕೆ, ಅಚ್ಕಾರದ ಪುಡಿ. ಅಚ್ಕಾರದ ಪುಡಿ ಹಾಕಿ. 3 ಸ್ಪೂನು. ಧನಿಯಾ ಪುಡಿ. ಏನ್ ರೆಡಿಮೇಡ್ ಬಿರಿಯಾನಿ ಏನ್ರಿ ಇದು? ಇಲ್ಲ, ನೋಡಿ ಆಮೇಲೆ ಓಕೆ. ಧನಿಯಾ ಪುಡಿ ಹಾಕಿ. ಇಷ್ಟು ಮಿಕ್ಸ್ ಮಾಡಿ. ಸೊ ಅರಿಶಿನ ಪುಡಿ ಹಾಕಿಲ್ಲ. ಹಾಕೊಳ್ಳಿ. ಇಷ್ಟು ಮಿಕ್ಸ್ ಮಾಡಬೇಕು. ಮಾಡಿ. ಯಾರಿಗೆ ಇಷ್ಟ ನಿಮ್ಮಲ್ಲಿ ಇದು ಪೀಸ್ ಪಲಾವ್? ನಮ್ಮ ಮನೇಲಿ ಇದು ಅಂದ್ರೆ ಮಕ್ಳಿಗೆ ಇಷ್ಟ. ಓಕೆ, ನಿಮ್ಮ ಇಬ್ರು ಹೆಣ್ಮಕ್ಳಿಗೂ ಇಷ್ಟ, ಆದ್ರೆ ಯಜಮಾನ್ರಿಗೂ ಇಷ್ಟ ಇಲ್ಲ. ಅವ್ರು ಬರೀ ನಾನ್ ವೆಜ್ ಅವ್ರು ಜಾಸ್ತಿ. ಓಕೆ. ನಾನ್ ವೆಜ್ ತಿನ್ನಲ್ವಾ? ತಿಂತಾರೆ, ಆದ್ರೆ ಜಾಸ್ತಿ ಈ ತರ ಐಟಮ್ ಅವ್ರು ಇಷ್ಟಪಡ್ತಾರೆ. ಒಂದ್ ಕುಕ್ಕರ್ ಬೇಕು. ತುಪ್ಪ ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನೋಡ್ಕೊಳ್ಳಿ. ಸರ್, ಜೀರಿಗೆ ಹಾಕ್ತಾ ಇದ್ದೀನಿ 1 ಸ್ಪೂನ್. ಎಷ್ಟು ನಿಮಿಷ ಬೇಕಾಗುತ್ತೆ ಇದು? ಇದು ಒಗ್ಗರಣೆಯಲ್ಲಿ ಹಾಕಿದ್ಮೇಲೆ ಒಂದು 5-10 ನಿಮಿಷ ಅಷ್ಟೇ. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ ನೀವು? ಫ್ರೀ ಟೈಮಲ್ಲಿ ಏನ್ ಟಿವಿ ನೋಡೋದು, ನಿಮ್ಮ ಒಗ್ಗರಣೆ ಡಬ್ಬಿ ನೋಡ್ತೀವಿ, ಮಾಡ್ಬಿಟ್ಟು ಟ್ರೈ ಮಾಡ್ತೀರಾ? ಟ್ರೈ ಮಾಡ್ತಾ ಇರ್ತೀವಿ. ಯಾರ ಮೇಲೆ ಪ್ರಯೋಗ? ಮಕ್ಳ ಮೇಲೆ, ಗಂಡನ ಮೇಲೆ? ಮಕ್ಕಳು, ನಾವು ಎಲ್ಲರ ಮೇಲೂ ಪ್ರಯೋಗ. ಯಾರ್ಯಾರಿದ್ದೀರಾ ನಮ್ಮಲ್ಲಿ? ಇಬ್ರು ಮಕ್ಕಳು, ಯಜಮಾನ್ರು, ನಾನು. ಇವಾಗ ಗೋಡಂಬಿ ಹಾಕ್ತಾ ಇದ್ದೀನಿ. ಜೀರಿಗೆ ಹಾಕೊಂಡಿದ್ದೀರಾ? ಗೋಡಂಬಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ನಿಮ್ ಪ್ರೋಗ್ರಾಮ್ ನಮ್ಮ ತಾಯಿ ಮನೆ, ನಾವು ಎಲ್ಲ ಒಟ್ಟಿಗೆ ಅಲ್ಲೇ ಪಕ್ಕ ಮನೆ ಇದ್ದೀವಿ. ನಮ್ಮ ಫ್ಯಾಮಿಲಿನೇ ಎಲ್ಲ ಪಕ್ಕ ಎಲ್ಲ ಕಾಂದಾರ ದೀಪಾಂಜಲಿ ನಗರ. ಸರ್, ಇವಾಗ ಈರುಳ್ಳಿ ಕೆಂಪಾಗಿದೆ. ಸ್ವಲ್ಪ ಬಿಟ್ರೆ ಕಪ್ಪ ಬಿಡುತ್ತೆ. ಇವಾಗ ಇದನ್ನ ಹಾಕ್ತೀನಿ. ಬಟಾಣಿ, ಟೊಮೊಟೊ, ಆಮೇಲೆ ಶುಂಠಿ, ಆಮೇಲೆ ಕಾಯಿ ತುರಿ, ಆಮೇಲೆ ಗರಂ ಮಸಾಲ, ಆಮೇಲೆ ಧನಿಯಾ ಪುಡಿ, ಅರಿಶಿನ ಪುಡಿ ಎಲ್ಲ ಮಿಕ್ಸ್ ಮಾಡಿರೋಂತ ಮಸಾಲ. ಓಕೆ. ಇದಕ್ಕೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಹಾಕ್ತಾ ಇದ್ದೀನಿ. ಚುರುಮುರಿ ಕಂಡಂಗೆ ಕಾಣ್ತಾ ಇದ್ದೀರಿ? ಹಂಗೆ ಕಾಣ್ತಾ ಇದೆ ಅಲ್ವಾ? ಸ್ವಲ್ಪ ಕಡಲೆ ಪುರಿ ತಂದು ಕೊಟ್ಬಿಟ್ರೆ ಮಿಕ್ಸ್ ಮಾಡ್ಬಿಟ್ಟು ನೀವು ಚುರುಮುರಿನೇ. ಇವಾಗ ಉಪ್ಪು ಹಾಕ್ತಾ ಇದ್ದೀನಿ. ಹಾಕಿ. ನನ್ನ ಕೈಯಲ್ಲಿ ಹಾಕಿ ಕೈಲಿ ಹಾಕಿ, ಇಲ್ಲಾಂದ್ರೆ ನಮ್ಗೆ ಕಷ್ಟ ಆಗ್ಬಿಡುತ್ತೆ. ಸ್ಪೂನಲ್ಲಿ ಬೇಡ, ನೀವು ಅಲ್ಲಿ ಹೆಂಗ್ ಮಾಡ್ತೀರಾ ಹಂಗೆ ಮಾಡಿ ಲಕ್ಷ್ಮೀ ದೇವಿ ಅವರೇ.
ಸಾಕು ಅಷ್ಟೇನೆ? ಹಾ ಸಾಕು ಸಾಕು. ಅಂತೂ ನಿಮ್ ಕಾಂದಲ್ಲಿ ನೀವೇ ಫಸ್ಟ್ ಟಿವಿಲ್ ಬಂದಿರೋದು ಅಂತ ಕಾಣುತ್ತೆ. ನಾವೇ ಫುಲ್ಲು first. ಕಟ್ಬಿಟ್ಟು ಬ್ಯಾನರ್ ಎಲ್ಲ ಹಾಕ್ಸ್ಕೊಂಬಿಡಿ ಅವತ್ತು ಟಿವಿಲ್ ಬರೋದಿನ. ಇದು ಅಕ್ಕಿ ತೊಳೆದು ಇಟ್ಟಿದ್ದೀನಿ. ಆಯ್ತಮ್ಮ. ಒಂದು ಬೌಲ್ ತುಂಬಾ ಅಕ್ಕಿ ಅಲ್ಲ? ಒಂದ್ ಬೌಲ್ ತುಂಬಾ. ಎಷ್ಟು ನೀರು ಹಾಕ್ತೀರಮ್ಮ? ಒಂದ್ ಬೌಲ್ಗೆ 2 ಬೌಲ್ ನೀರು. 2 ಬೌಲ್ ನೀರೆಲ್ಲ ಇದೆ ನಿಮ್ಮ ಪಕ್ಕದಲ್ಲಿ? ಅದು ಸ್ವಲ್ಪ ಎಣ್ಣೆಲಿ ಹಾಕಿ ಇದಾಗಬೇಕು. ಪೀಸ್ ಪಲಾವ್ ಇದು? ಬಟಾಣಿ ಪಲಾವ್. ಪಲಾವ್. 2 ನೀರಾ? 2 ನೀರು ಹಾಕ್ತಾ ಇದ್ದೀನಿ. ಸಾಕಲ್ಲ 2 ನೀರು? ಹಾ ಸಾಕು ಸಾಕು. ಸರಿನಾ? ರೆಡಿ. ಕುಗ್ಸ್ಬಿಡೋಣ ಸ್ವಲ್ಪ ಕುಕ್ಕರ್ನ? ಕೊತ್ತಂಬರಿ ಸೊಪ್ಪು. ಇವಾಗಲೇ ಹಾಕ್ಬಿಡ್ತೀರಾ? ಹಾ ಹಾಕ್ತೀವಿ. ಓಕೆ, ಕ್ಲೋಸ್ ಮಾಡೋಣ. ಹಾ ಕ್ಲೋಸ್ ಮಾಡಿ. ಯಾವತ್ತು ಇಷ್ಟೊಂದು ಬೇವು ಸೂಸಿ ನೀವು ಅಡುಗೆ ಮಾಡಿಲ್ಲ ಅಂತ ಕಾಣುತ್ತೆ ಲಕ್ಷ್ಮೀದೇವಿ ಅವರು. ಎಷ್ಟು ವಿಷಲ್ ಕೂಗ್ಬೇಕು? 2 ವಿಸಿಲ್, ತಪ್ಪಿದ್ರೆ 3. ಓಕೆ ಲಕ್ಷ್ಮೀದೇವಿ ಅವರೇ, ಸರಿ ನೋಡೋಣ ಏನಾಗಿದೆ. ಹಾ ನೋಡೋಣ. ತೆಗಿರಿ ಪರವಾಗಿಲ್ಲ. ಇನ್ನ ಹೋಗ್ತಾ ಇದಲ್ರಿ? ಇನ್ನೂ ವಿಸಿಲ್ ಆರ್ಬೇಕಿತ್ತು. ಅಲ್ರಿ ಪೂರ್ತಿ ಆಗಿರುತ್ತಾ? ಆಗಿರುತ್ತೆ ಸರ್. ಆಗಿದೆಯಲ್ಲ? ಆಗಿದೆ. ಪೀಸ್ ಪಲಾವ್ ನಿಮ್ಮ ಮಕ್ಕಳಿಗೆ, ನಿಮ್ಮ ಹೆಣ್ಣು ಮಕ್ಕಳಿಗೆ, ಮಕ್ಕಳಿಗೋಸ್ಕರ ಓಕೆ ಆಗಿದೆ. ಓಕೆ, ಏನ್ ಮಾಡೋಣ ಇವಾಗ? ಈಗ ಒಂದು ಬೌಲ್ಗೆ ಹಾಕಿ. ಬಟಾಣಿ ಪಲಾವ್ ರೆಡಿ ಆಗಿದೆ. ಥ್ಯಾಂಕ್ ಯು ಲಕ್ಷ್ಮಿ ಅವರೇ. ಲಕ್ಷ್ಮೀ ದೇವಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ದೀಪಾಂಜಲಿ ನಗರದಿಂದ. ಅದ್ಭುತವಾಗಿರುವಂತ ಬಟಾಣಿಯ ಪಲಾವ್, ಪೀಸ್ ಪಲಾವನ್ನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಅವ್ರ ಮನೆಯಿರೋ ಹೆಣ್ಮಕ್ಳಿಗೆಲ್ಲ ಇದು ತುಂಬಾ ಇಷ್ಟ ಅಂತೆ. ನೋಡಿ ಮುಳ್ಳಿ ತುಂಬಾ ಸಖತ್ತಾಗಿದೆ ಅಂತ ಮಾಡಿಕೊಟ್ಟಿದ್ದಾರೆ. ಇದನ್ನ ಸಖತ್ತಾಗಿ ಯಾವ ರೀತಿ ಮಾಡೋದು ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಬಟಾಣಿ ಪಲಾವ್ ಮಾಡುವ ವಿಧಾನ: 1 ಬೌಲ್ಗೆ ಬಟಾಣಿ, ಟೊಮ್ಯಾಟೊ, ತೆಂಗಿನಕಾಯಿ ತುರಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. 1 ಕುಕ್ಕರ್ಗೆ ತುಪ್ಪ, ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಜೀರಿಗೆ, ಗೋಡಂಬಿ, ಈರುಳ್ಳಿ ಹಾಕಿ ಹುರಿದು ಮಿಕ್ಸ್ ಮಾಡಿದ ಬಟಾಣಿ ಮಸಾಲ ಸೇರಿಸಿ, ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, 1 ಕಪ್ ಬಾಸುಮತಿ ಅಕ್ಕಿ ಹಾಕಿ ಹುರಿದು 2 ಬೌಲ್ ನೀರು, ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ. ಈಗ ಬಟಾಣಿ ಪಲಾವ್ ಸವಿಯಲು ಸಿದ್ಧ. ಮಾಡ್ಬಿಡೋದಾ? ಮಾಡ್ಬಿಡಿ. ಚೆನ್ನಾಗಿರುತ್ತಾ? ನೀವ್ ಹೇಳ್ಬೇಕು. ಹೆಂಗಿರುತ್ತೆ ಹೇಳಿ, ಪರವಾಗಿಲ್ಲ ನೋಡೋಣ. ಇಲ್ಲ, ಫಸ್ಟ್ ನೀವು ತಿನ್ಬಿಟ್ಟು ನಮ್ಗೆ ನಾವು ತಿನ್ಬಿಟ್ಟು ಹೇಳ್ತೀವಿ. ಚೆನ್ನಾಗಿರುತ್ತೆ ತಾನೆ? ಚೆನ್ನಾಗಿರುತ್ತೆ, ನೀವ್ ಹೇಳ್ಬೇಕು. ಅದು ಸ್ವಲ್ಪ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರುತ್ತೆ. ನಾವು ಮಕ್ಳಿಗೆಲ್ಲ ಖಾರ ಉಪ್ಪು ಎಲ್ಲ ಸ್ವಲ್ಪ ಕಮ್ಮಿನೇ ತಿಂತಾರೆ. ಯಾಕೋ? ಅವ್ರು ಕಮ್ಮಿ ಕೇಳ್ತಾರೆ, ನಾನು ಕಮ್ಮಿನೇ ಉಪ್ಪು ಎಲ್ಲ ಕಡಿಮೆ ಹಾಕಿ ಅಂತಾರಾ? ಉಪ್ಪು ಖಾರ ಕಮ್ಮಿ. ಓಕೆ, ನೀವು ಹೆಣ್ಮಕ್ಳು ಸಿಗ್ತಾ ಇಲ್ಲ, ಕೇಳ್ತೀನಿ ನಾನು. ಯಾಕೆ? ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಟಾಣಿಯ ಪಲಾವನ್ನ ಮಾಡಿ ಕೊಟ್ಟಿದ್ದಾರೆ ನಮ್ಮ ಹತ್ರ. ನಿಮ್ಮ ಯಜಮಾನರಿಗೆ ಬಟಾಣಿ ಬದಲು ಏನಾಗ್ತೀರಾ? ನಮ್ಮ ಯಜಮಾನ್ರು ಬಟಾಣಿ ಅಂದ್ರೆ ಯೂಸ್ ಬೇಡ ಅಂತಾರೆ. ಬಟಾಣಿ ಬದಲು ಏನಾಗ್ತೀರಾ ಅದಕ್ಕೆ ಕೇಳಿದ್ದು. ಏನು ಹಾಕಲ್ಲ, ಹಂಗೆ ಪ್ಲೈನ್. ಪಾಪ ಅವ್ರಿದ್ದಾಗ ಇದನ್ನ ಮಾಡೋದೇ ಇಲ್ಲ. ಅವ್ರಿಲ್ದಾಗ ನಾವು ಮಾಡ್ಕೊಂಡು ತಿನ್ನೋದು. ಲಕ್ಷ್ಮೀದೇವರು ತುಂಬಾ ಅದ್ಭುತವಾಗಿರುವಂತ ಬಟಾಣಿ ಪಲಾವು ಈಸಿಯಾಗಿ ಮಾಡ್ಕೋಬಹುದು. ಚೆನ್ನಾಗಿ ಮಾಡಿದ್ದಾರೆ, ಫಸ್ಟ್ ಕ್ಲಾಸ್ ಆಗಿ ಮಾಡಿದ್ದಾರೆ. ಇವ್ರಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಕರ್ಷಕ ಬಹುಮಾನಗಳನ್ನ ಕೊಡ್ತಾ ಇದೀವಿ. 1944ನೇ ಇಸ್ವಿಯಿಂದ ಅತ್ಯಂತ ಜನಪ್ರಿಯವಾದಂಥ ಮುಳಿಯಾ ಜ್ಯುವೆಲರ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನ ಕೊಡ್ತಾ ಇದ್ದಾರೆ. ಇವರು ಮಂಗಳೂರು ಮತ್ತು ಮಡಿಕೇರಿ ಶೈಲಿಯ ಸಾಂಪ್ರದಾಯಿಕ ಒಡವೆಗಳು, ಬಳೆಗಳು, ಕಾಸಿನ ಸರಗಳು ಮಾಡೋದಲ್ಲಿ ತುಂಬ ಫೇಮಸ್ಸು. ಹಗುರವಾದ ಆಭರಣಗಳಿಗೆ ಒಮ್ಮೆ ಭೇಟಿ ಕೊಡಿ. ಜೊತೆಗೆ ಒಳ್ಳೆ ಆಭರಣಗಳು, ಸಾಂಪ್ರದಾಯಿಕ ಆಭರಣಗಳು ಬೇಕೇ ಬೇಕು ಅಂದರೆ ಒಂದೇ ಒಂದು ಸ್ಟೋರ್ಸ್ ಅದು. ಎಲ್ಲ ಜನಕ್ಕೂ ಗೊತ್ತಿದೆ ಮಡಿಕೇರಿ ಮತ್ತು ಮಂಗಳೂರಿನಲ್ಲಿ. ಮುಳಿಯಾ ಗೊತ್ತುಂಟಲ್ಲ, ನಾವಲ್ಲೇ ಮಾಡಿಸಿರುವುದು. ತುಂಬ ಚೆನ್ನಾಗಿ ಮಾಡ್ತಾರೆ. ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನ ಕೊಡ್ತಾ ಇದ್ದಾರೆ. ಗಣೇಶ ಬಂದಿದ್ದಾನೆ ಲಕ್ಷ್ಮೀದೇವಿಯವರಿಗೆ. ತಗೊಳ್ಳಿ, ಮುಳಿಯಾ ಸ್ಟೋರ್ಸ್ ಅವರ ಆಕರ್ಷಕ ಬಹುಮಾನ.
ಜೊತೆಗೆ ಆರಾಮಾಗಿ ಯಜಮಾನ್ರಿಗೆ ಕರ್ಕೊಂಡೋಗಿ ಇಲ್ಲ ನಿಮ್ಮ ಹೆಣ್ಮಕ್ಳಿಗೆ ಕರ್ಕೊಂಡೋಗಿ ಏನ್ ಬೇಕೋ ಮದುವೆ ಒಳ್ಳೆ ತಗೊಂಬನ್ನಿ. ಓಕೆ ಸರ್. ಥ್ಯಾಂಕ್ ಯು ಮೇಡಮ್, thank ಥ್ಯಾಂಕ್ you, ಯು thank you. ಮೇಡಮ್. ಹೇಳ್ಬಿಟ್ಟಿದ್ದಾರೆ ಮೊದಲೇ ನಮ್ಮ ಮನೆ ಹೆಣ್ಮಕ್ಳಿಗೆ ಉಪ್ಪು ಖಾರ ಕಡಿಮೆ ಹಾಕ್ಬೇಕು ಅಂತ. ಆದ್ರಿಂದ ಉಪ್ಪು ಖಾರ ಕಡಿಮೆ ಇದ್ರು ನಾವೇನು ಹೇಳಂಗಿಲ್ಲ. ಕಾರ್ಯಕ್ರಮದ ಕಟ್ಟ ಕಡೆಯ ಸುತ್ತು ಫಟಾಫಟ್ ಅಂತ ಮಾಡಬೇಕು. ಯಾರು ಮಾಡಬೇಕು ಅನ್ನೋದೇ ಕನ್ಫ್ಯೂಷನ್ ಆಗಿತ್ತು. ಆದ್ರೆ ಜ್ಞಾಪಕ ಬಂದಿದ್ದು ನಮ್ಮ ಕಬ್ಬನ್ಪೇಟೆಯ ಚಂದ್ರಪ್ಪ. ಅವ್ರನ್ನ ಕರೆಸಿ ಒಂದು ಫಟಾಫಟ್ ಐಟಮ್ನ ಮಾಡಿ ತೋರಿಸ್ಬೇಕು ಅಂತ ನಾವು ಅನ್ಕೊಂಡಿದೀವಿ. ಚಂದ್ರಪ್ಪ ಬನ್ನಿಪ್ಪ. ನಮಸ್ಕಾರ ಚಂದ್ರಪ್ಪ. ನಮಸ್ಕಾರ. ಯಾಕೆ ಚಂದ್ರಪ್ಪ ತುಂಬಾ ಸೀರಿಯಸ್ ಆಗಿ ಬರ್ತಾ ಇದೀರಾ? ಸ್ವಲ್ಪ ಲೇಟ್ ಆಯಿತು, ಟ್ರಾಫಿಕ್ ಜಾಮ್ ಆಗಿತ್ತು. ಅವಾಗ ಟ್ರಾಫಿಕ್ ಜಾಮ್ ಆಗ್ತದೆ, ಅದಕ್ಕೆ ನೀವ್ ಯಾಕೆ ಬೇಜಾರು ಮಾಡ್ಕೊಳ್ತೀರಾ? ಟ್ರಾಫಿಕ್ ನಿಮ್ದೆ, ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಲೇಟ್ ಆಯಿತು. ಓಕೆ ಚಂದ್ರಪ್ಪ, ಏನ್ ಮಾಡ್ತಾ ಇದ್ರಿ ಇವತ್ತು? ಈಗ ಒಂದು ಕೈಮಾ ಕಬಾಬ್ ಮಾಡ್ತಾ ಇದ್ದೀನಿ. ಕೈಮಾ ಕಬಾಬ್, ಮಟನ್ ಕೈಮಾ ಕಬಾಬ್. ಯಾಕಂದರೆ ಹೇಳಿ. ಈ ವಯಸ್ಸಾದವರು ಇರ್ತಾರೆ, ಅಲ್ಲಿರಲ್ಲ, ಅವ್ರಿಗೂ ಕಬಾಬ್ ತಿನ್ಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಕಬಾಬ್ ತಿನ್ನಕ್ಕಾಗಲ್ಲ. ಓಹೋ, ಏನು ಮಾಡೋದು? ಅವ್ರು ಚಿಂತೆ ಮಾಡ್ತಾರೆ, ಎಲ್ಲರೂ ಕಬಾಬ್ ತಿಂತಾರೆ, ನಾವು ತಿಂತಾ ಇಲ್ವಲ್ಲ, ಅಲ್ಲಿದ್ರೆ ಕಬಾಬ್ ತಿನ್ಬೋದಾಗಿತ್ತು, ಅಲ್ಲಿಲ್ವಲ್ಲ ಅನ್ಕೋತಾರೆ. ಆಗ ಅವರು ಕೂಡ ಆ ಫೀಲಿಂಗ್ ಇರಬಾರ್ದು ಅವ್ರಿಗೂ. ನಾನು ಕಬಾಬ್ ತಿಂತಾ ಇದ್ದೀನಿ ಅನ್ನೋ ಥರ ಅವ್ರಿಗೊಂದು ವಯಸ್ಸಾದವ್ರಿಗೆ, ಅಲ್ಲಿಲ್ದಿದ್ದವ್ರಿಗೆ ಒಂದು ಮಟನ್ ಕೈಮಾದಿಂದ ಕಬಾಬ್ ಮಾಡ್ಕೊಡ್ತಾ ಇದ್ದೀನಿ. ಓಕೆ, ಕೈಮಾ ಕಬಾಬ್ನೇ ಮಾಡಿ ತೋರಿಸ್ತಾ ಇದ್ರಂತೆ. ಓಕೆ, ಅದಂತೂ ನಾನು ನೋಡಿಲ್ಲ. ಕೈಮಾ ನೋಡಿದೀವಿ, ಇಲ್ಲ ಕಬಾಬ್ ನೋಡಿದೀವಿ. ಕೈಮಾ ಕಬಾಬ್ ನಾವಂತೂ ತಿಂದಿಲ್ಲ. ಚಂದ್ರಪ್ಪ ಇವತ್ತು ನಮಗೂ ಮಾಡಿಕೊಡ್ತಾ ಇದ್ದಾರೆ. ವಯಸ್ಸಾದವ್ರೆ ಅಂತೆಲ್ಲ ಏನೂ ಅಲ್ಲ. ನೋಡೋಣ ಕೈಮಾ ಕಬಾಬ್ ಮಾಡಕ್ಕೆ ಏನೇನು ತಂದಿದ್ದೀರಾ ಚಂದ್ರಪ್ಪ? ಮಟನ್ ಕೈಮಾ ಕಬಾಬ್ ಬೇಕಾಗುವ ಸಾಮಗ್ರಿಗಳು: ಮಟನ್ ಕೈಮಾ, ಮೊಟ್ಟೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಲ್ಲಿ ಸಾಸ್, ಸೋಯಾ ಸಾಸ್, ಕಸೂರಿ ಮೇಥಿ, ಸಬ್ಬಸಿಗೆ ಸೊಪ್ಪು, ಕಾರ್ನ್ಫ್ಲೋರ್, ಅಕ್ಕಿ ಹಿಟ್ಟು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಹುರಿಗಡಲೆ ಹಿಟ್ಟು, ಉಪ್ಪು, ಎಣ್ಣೆ. ಈಗ ನಾನು ಕೈಮಾ ಹಾಕೊಳ್ತಾ ಇದ್ದೀನಿ. ಓಕೆ, ಒಂದು 1/4 kg ಕೈಮಾ ಹಾಕೊಳ್ತಾ ಇದ್ದೀನಿ. ಓಕೆ ಓಕೆ ಸರ್, ಓಕೆ. ಫಟಾಫಟ್ ಅಂತ ಆಗ್ಬೇಕು ಚಂದ್ರಪ್ಪ. ಇದು ಆಗೋಗುತ್ತೆ. ಇದು ಫಟಾಫಟ್ ರೌಂಡು. ಇದು ಚಿಲ್ಲಿ ಪೌಡ್ರು, ಎಸ್. ಸ್ವಲ್ಪ ಧನಿಯಾ ಪೌಡ್ರು, ಓಕೆ, ಸ್ವಲ್ಪ ಗರಂ ಮಸಾಲ, ಓಕೆ, ಸ್ವಲ್ಪ ಹುರ್ಗಡ್ಲೆ ಹಿಟ್ಟು, ಕಡಲೆ ಹಿಟ್ಟು, ಹುರ್ಗಡ್ಲೆ ಹಿಟ್ಟು. ಇದು ಓಹೋ, ಹಸಿ ಕಡಲೆ ಹಿಟ್ಟಲ್ಲ, ಹುರ್ಗಡ್ಲೆ ಹಿಟ್ಟು. ಓಕೆ 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 ಇದು ಅಕ್ಕಿ ಹಿಟ್ಟು. ಓಕೆ. ಎಲ್ಲ ಆಗಿದೆ. ಈಗ ಸ್ವಲ್ಪ ಈರುಳ್ಳಿ, ಸಣ್ಣ ಕಚ್ಚಿರೋ ಈರುಳ್ಳಿ, ಓಕೆ ಸ್ವಲ್ಪ ಕಸ್ತೂರಿ ಮೆಂತ್ಯ, ಓಕೆ, ಹಾಕಿ ಹಾಕಿ ಹಾಕಿ. ಇದು ಸಬ್ಬಕ್ಕಿ ಸೊಪ್ಪು. ಹಾಕೊಳ್ಳಿ, ಸ್ಮೆಲ್ ಚೆನ್ನಾಗಿರುತ್ತೆ ಸಬ್ಬಕ್ಕಿ ಸೊಪ್ಪು ಹಾಕಿದ್ರೆ. ಹೌದೌದು. ಹಾಗೆ ಸ್ವಲ್ಪ ಚಿಲ್ಲಿ ಸಾಸ್ ಬೇಕಾ? ಬೇಕು, ಸ್ವಲ್ಪ ಹಾಕೊಳ್ಳಿ. ಕಬಾಬ್ ಅಲ್ವ ಇದು? ಓಕೆ ಓಕೆ. ಎಣ್ಣೆಲಿ ಕರಿಯುವಂಥದ್ದಾ? ಹಾಂ, ಎಣ್ಣೆಲಿ ಕರಿತೀನಿ. ಅಂದರೆ ಎಣ್ಣೆ ಇಟ್ಕೊಳ್ಳೋದಾ ನಾವು? ಸ್ವಲ್ಪ ಇಟ್ಕೊಳ್ಳಿ ಸ್ವಲ್ಪ ಇನ್ನೂ ಕೆಲಸ ಇದೆ, ಇಟ್ಕೊಳ್ಳಿ, ಎಷ್ಟಾಗುತ್ತೆ. ಹಾಗೆ ಸ್ವಲ್ಪ ಸೋಯಾ ಸಾಸ್, ಉಪ್ಪು ಹಾಕೊಳ್ತಾ ಇದ್ದೀನಿ. ಹಾಕಿ ಸರ್. ಸೋಯಾ ಸಾಸು, ಚಿಲ್ಲಿ ಸಾಸು ಬೇಕಾ? ಚಿಲ್ಲಿ ಸಾಸ್ ಬೇಕು. ನೀವು ಇದನ್ನ ಏನು ಮಾಡ್ತೀರ ಸ್ವಲ್ಪ ಹೇಳ್ಬಿಟ್ರೆ ನಮಗೆ. ನೀವು ಬರ್ಕೋತೀರಾ? ಇಲ್ಲ, ನಾವು ಬರ್ಕೊಳ್ಳಲ್ಲ. ಎಣ್ಣೆ ಎಷ್ಟು ಹಾಕಬೇಕು ಅಂತ ನೋಡ್ಕೊಂಡು ಎಣ್ಣೆ ಹಾಕೊಳ್ತೀವಿ. ನೀವು ಮಾಮೂಲಿ ಕಬಾಬ್ ಕರಿ ಅದಕ್ಕೆ ಡೀಪ್ ಫ್ರೈ ಮಾಡೋದಕ್ಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಕೊಳ್ಳಿ ಸರ್, ಹಾಕೊಳ್ಳಿ. ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಮೊಟ್ಟೆ. ಓ, ಬಿಳಿದು ಮಾತ್ರನಾ? ಬಿಳಿದು ಮಾತ್ರ. 1 kg ಒಂದು ಮೊಟ್ಟೆ ಹಾಕಿದ್ರೆ ಸಾಕು. ಕೈಮಾ ಕಬಾಬ್ ಚಂದ್ರಪ್ಪನವರು ಮಾಡಿ ತೋರಿಸ್ತಾ ಇದ್ದಾರೆ. ಅವ್ರದ್ದೇ ಒಂದು ಸ್ಪೆಷಲ್ ರೆಸಿಪಿ ಇದು. ಏನು ಚಂದ್ರಪ್ಪ ಹಾಕೊಂಡಿದ್ದು? ಇದು ಕಾನ್ಪುರ್. ಕಾನ್ಫ್ಲವರ್ ಸ್ವಲ್ಪ ಗಟ್ಟಿ ಬರಲಿ ಅಂತನಾ? ಅದು ಪ್ಲೇನಿಂಗ್ ಬರಬೇಕು, ಉಂಡೆ ಬರಬೇಕಲ್ಲ. ಎಸ್ 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 ಎಸ್. ಚಿಕ್ಕದೇ ಚೆನ್ನಾಗಿರುತ್ತಲ್ಲ, ಪಳಕ್ ಅಂತ ಬೈಕ್ ಹಾಕೋಬಹುದು. ಹೌದು, ದೊಡ್ಡದಾಗ್ಬಿಟ್ಟು ಚೆನ್ನಾಗಿರಲ್ಲ. ಎಷ್ಟೊಂದು 1/4 kg ಒಂದು 26 ಉಂಡೆ ಮಾಡ್ಬೋದಾ? 30 ಮಾಡ್ಬೋದು. ಎಣ್ಣೆ ಬಿಸಿ ಆಗಿದ್ರೆ ನೋಡಕ್ಕ ಗೊತ್ತಾಗುತ್ತೆ. ಅವಾಗ ನಾವು ಸ್ಟವ್ ಚಿಕ್ಕದು ಮಾಡ್ಕೋಬೋದು. ಓಕೆ. ಎಣ್ಣೆ ಸುಡಲ್ಲ ಅವಾಗ. ಏನಿಲ್ಲ, ನಮಗೆ ಈಗ ಕೈಮಾ ಬೆಂದರೆ ಕೆಲಸ ಆಯಿತು ಅಂತಾನೆ ಲೆಕ್ಕ. ಕಾರ್ನ್ ಪೌಡರ್ ಹಾಕೊಂಡಿದ್ದೀನಿ. ಓಕೆ. ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ. ಹಾಕೊಳ್ಳಿ ಹಾಕೊಳ್ಳಿ ಸರ್, ಹಾಕೊಳ್ಳಿ. ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. ನೋಡಿವ್ರೆ, ಮಟನ್ ಕೈಮಾ ಕಬಾಬ್. ಓಕೆ, ಮಟನ್
ಕೈಮಾ ಅದರೊಳಗೆ ಕಬಾಬ್ ಮಾಡೋದು ಹೇಗೆ, ಯಾವ ಥರ ಎಣ್ಣೆಲಿ ಹಾಕೋಬೇಕು, ಯಾವ ಥರ ಎಣ್ಣೆಲಿ ಹಾಕೊಂಡ್ರೆ ಯಾವ ಥರ ಬರುತ್ತೆ ಅಂತ ಚಂದ್ರಪ್ಪನವರು ಅಮೋಘವಾಗಿ ತೋರಿಸಿದ್ದಾರೆ. ಇಷ್ಟೊಂದು ಚೆನ್ನಾಗಿರುವಂಥ ಈ ಕೈಮಾ ಕಬಾಬ್ನ ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಮಟನ್ ಕೈಮಾ ಕಬಾಬ್ ಮಾಡುವ ವಿಧಾನ: ಒಂದು ಬೌಲ್ಗೆ ಮಟನ್ ಕೈಮಾ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಹುರಿಗಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಈರುಳ್ಳಿ, ಕಸೂರಿ ಮೇಥಿ, ಸಬ್ಬಸ್ಗೆ ಸೊಪ್ಪು, ಚಿಲ್ಲಿ ಸಾಸ್, ಸೋಯಾ ಸಾಸ್, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೊಟ್ಟೆ, ಕಾರ್ನ್ಫ್ಲೋರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಕಾದ ಎಣ್ಣೆಯಲ್ಲಿ ಕರಿದರೆ ಮಟನ್ ಕೈಮಾ ಕಬಾಬ್ ಸವಿಯಲು ಸಿದ್ಧ. ಓಕೆ ಚಂದ್ರಪ್ಪ, ಇದೇನಿದು ಕೈಮಾ ಕಬಾಬಾ? ಕೈಮಾ ಕಬಾಬ್. ಕೈಮಾ ಕಬಾಬು ವಡೆ ತರ ಕಾಣ್ತಾ ಇದ್ರೆ, ಆದ್ರೆ ವಡೆ ಅಲ್ಲ, ಜಾಮೂನ್ ತರ ನಿಮಗ್ ಕಾಣಿಸ್ತಾ ಇರ್ಬೋದು. ಜಾಮೂನ್ ಅಂತೂ ಖಂಡಿತವಾಗ್ಲೂ ಅಲ್ಲ. ಚೆನ್ನಾಗಿದೆ, ಗರಿಗರಿ ಇದೆ. ತುಂಬಾ ಸಖತ್ತಾಗಿದೆ, ಒಳ್ಳೆ ಟೇಸ್ಟ್ ಇದೆ. ಓಕೆ, ಥ್ಯಾಂಕ್ ಯು ಚಂದ್ರಪ್ಪ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಚಂದ್ರಪ್ಪ ಅವರ ಕೈ ರುಚಿ ನೋಡಬೇಕು ಅನ್ಸಿದ್ರೆ ಸುಂಕದಕಟ್ಟೆ ಮೇನ್ ರೋಡ್ಗೆ ಹೋಗ್ತಾ ಇದ್ದಂಗೆ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಕಾಣುತ್ತೆ. ದೊಡ್ಡದಾಗಿ ವಾಲ್ ಪೋಸ್ಟ್ಗಳು ಹಾಕಿದ್ದಾರೆ. ಚಂದ್ರಪ್ಪ ZTV ಅಡುಗೆ ಮಾಡ್ತಾ ಇರೋದೆಲ್ಲ ಹಾಕೊಂಡಿದ್ದಾರೆ. ಅದ್ಭುತವಾದಂಥ ಹೋಟ್ಲು, ಹೋಗಿ ಅದ್ಭುತವಾದಂಥ ಅವ್ರ ಕೈ ರುಚಿನ ನೋಡ್ಕೊಳ್ಳಿ ಅಂತ ತಿಳಿಸಿ, ಇಷ್ಟೊಂದು ಚೆನ್ನಾಗಿದೆ, ಖಾಲಿ ಮಾಡಬೇಕು, ಆದರೆ ಟೈಮ್ ಆಗ್ಬಿಡ್ತಾ ಇದೆ, ಕಾರ್ಯಕ್ರಮ ಮುಗಿಸ್ಬೇಕು. ನೋ ಪ್ರಾಬ್ಲಮ್, ಇದನ್ನು ಮುಗಿಸ್ತೀವಿ, ಕಾರ್ಯಕ್ರಮವನ್ನು ಮುಗಿಸ್ತೀವಿ. ನೀವು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ವೆರಿ ಸಿಂಪಲ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಖಂಡಿತವಾಗ್ಲೂ ನಿಮ್ಮನ್ನು ಕರ್ಸ್ಕೊಳ್ತೀವಿ, ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ